ನಮಸ್ಕಾರ ಕರ್ನಾಟಕ. ಕೋಗಿಲಿನಲ್ಲಿ ಬುಲ್ಡೋಸರ್ ನುಗ್ಸಿದಂತ ಜನ ಏನಿದ್ದಾರೆ ಅವರನ್ನ ಸರ್ಕಾರದಿಂದ ಹಿಡಿದು ಎಲ್ಲರೂ ಕೂಡ ವಲಸಿಗರು 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 ವಲಸಿಗರಿಗೆ ಮನೆ ಕೊಡಬೇಡಿ, ವಲಸಿಗರಿಗೆ ಅವ್ರಿಗೆ ನಿರಾಶ್ರಿತರಿಗೆ ವಲಸಿಗರು ಅಂತ ಬ್ರ್ಯಾಂಡ್ ಮಾಡಿ ಅವರುಗಳಿಗೆ ಅವರು ಕೇರಳದಿಂದ ಬಂದವರು, ಬೇರೆ ದೇಶಗಳಿಂದ ಬಂದವರು, ಅವ್ರಿಗೂ ಭಾರತೀಯರೇ ಅಲ್ಲ ಅನ್ನೋ ಮಟ್ಟಲ್ಲಿ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ವಿತ್ ಒನ್ ಅಥೆಂಟಿಸಿಟಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಅಲ್ಲಿರೋರೆಲ್ಲ ಕೂಡ ಕನ್ನಡಿಗರು. ನಾನು ಹೋಗಿದ್ದೀನಿ, ದಾಖಲೆಗಳು ಅವ್ರ ಹತ್ರ ಆಧಾರ್ ಕಾರ್ಡ್ಸ್ ಇದೆ, ಎಲ್ಲ ಕಾರ್ಡ್ಸ್ ಇದೆ. ಓಕೆ ಫೈನ್. ನೀವೆಲ್ಲ ಒಂದಷ್ಟು ಜನ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಬಿಜೆಪಿ ಟೀಮ್ ಏನಿದೆ ಅವರು ಮುಸಲ್ಮಾನರು ಮುಸಲ್ಮಾನರು ಸಮುದಾಯಕ್ಕೆ ಸೇರಿದಂತ ಒಂದೇ ಒಂದು ಕಾರಣಕ್ಕೆ ಬಿಜೆಪಿ ಒಂದು ಅಜೆಂಡಾನ, ಇನ್ಫ್ಯಾಕ್ಟ್ ಕರ್ನಾಟಕದ ಸಿಎಂ ಹೇಳ್ಕೊಂಡಿದ್ದಾರೆ ಅವ್ರು ವಲಸಿಗರು ಅಂತ. ಬಟ್ ಯಾರೂ ಸಹ ವಲಸಿಗರು ಅಂತ ಇಲ್ಲಿವರೆಗೂ ಒಂದು ದಾಖಲೆಯನ್ನ ಕೂಡ ತೋರಿಸಲಿಲ್ಲ. ಅಲ್ಲಿರುವಂತ ಜನ ವಲಸಿಗರು ಅಂತ ಅದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ವಿರೋಧ ಪಕ್ಷ ಏನಿದೆ ಮಾಧ್ಯಮಗಳ ಮುಖಾಂತರ ನಾನು ರಂಗಣ್ಣನ ಹೇಳಿದ್ ಕೇಳಿದೆ, ನೋ 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 15 ಎಕರೆನಲ್ಲಿ ಮನೆಗಳನ್ನ ಹೊಡೆದಾಕ್ದವ್ರಿಗೆ ಯಾರಿಗೂ ಕೂಡ ಮನೆ ಕೊಡಬಾರ್ದು ಅಂತ. ರಂಗಣ ಪಬ್ಲಿಕ್ ಟಿವಿ ರಂಗಣ ನಿಂತರ DK ಶಿವಕುಮಾರ್, ಕುಮಾರಸ್ವಾಮಿ, ಬೇರೆಯವರುಗಳು ಗೊತ್ತಿಲ್ವಲ್ಲ ರಂಗಣ ಅವ್ರಿಗೆ. ಒಂದು ಅವಿದ್ಯಾವಂತರು, ಬಡವರು, ಕೂಲಿ ಮಾಡೋರು. ನಮ್ಮ CM ಅವರನ್ನ ವಲಸಿಗರು ಅಂತ ಹೇಳಿದರೆ ಅದೇ ವಲಸಿಗರನ್ನ ಟ್ಯಾಗ್ ಅನ್ನ ಇಟ್ಕೊಂಡು ಮಾಧ್ಯಮಗಳು ಅವ್ರ ಮೇಲೆ ದಾಳಿ ಮಾಡ್ತಾ ಇದೆ. ಕೇವಲ ಅವ್ರಿಗೆ ಮನೆ ಕೊಡ್ತೀವಿ, ಆಲ್ಟರ್ನೇಟಿವ್ ಮನೆ ಕೊಡ್ತೀವಿ ಅಂತ ಹೇಳಿದಕ್ಕೆ ಅವರ ಜೀವನವನ್ನೇ ನಾಶ ಮಾಡಿದಂತ ಕಾಂಗ್ರೆಸ್ ಸರ್ಕಾರವನ್ನ ಯಾವುದೇ ಮಾಧ್ಯಮ ಪ್ರಶ್ನೆ ಮಾಡ್ತಾ ಇಲ್ಲ, ಬದಲಿಗೆ ಹೇಳ್ತಾ ಇದೆ, ಓ ಇವರು ಕೇರಳದಿಂದ ಬಂದವರು. ಫೈನ್. ಬೆಂಗಳೂರಲ್ಲಿ 8,500 ಎಕರೆ DK ಶಿವಕುಮಾರ್ ಬಿಡದಿ ಹತ್ರ ರೈತರ ಜಮೀನ ಕಿತ್ಕೊಂಡು ಯಾವ ವಲಸಿಗರು ಕರ್ಕೊಂಡ್ಬಂದ್ ಬಿಡಕ್ಕೋಸ್ಕರ ಅಲ್ಲಿ ಲೇಔಟ್ ಮಾಡ್ತಾ ಇರೋದು. ಮಿಂಟುಸೇ ದುಡ್ಡು ಕೊಟ್ಟು ತಗೊಂಡ್ರೆ ವಲಸಿಗರಿಗೂ ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡಿರ್ತೀರಾ. ಬೆಂಗಳೂರಲ್ಲಿ ಯಾರ್ಯಾರು ವಲಸಿಗರು ಅಂತ ಹೇಳ್ತಾ ಇದ್ದೀರೋ ನೀವು, ಬೆಂಗಳೂರಲ್ಲಿ 1250 ಎಕರೆ ಕೆರೆಗಳನ್ನ ನುಂಗಾಕಿದ್ದಾರೆ. ಇದನ್ನೆಲ್ಲ ಅಪಾರ್ಟ್ಮೆಂಟ್ಗಳ ಕಟ್ಟಿ ವಲಸಿಗರಿಗೆ ಮಾರಿರೋದು. ವಲಸಿಗರಿಂದ ಯಾರು ಈ ಕರ್ನಾಟಕವನ್ನ ಬಿಟ್ಟು ಹೊರಗಡೆಯಿಂದ ಬಂದಂತ ಅವ್ರಿಗೇನೇನೆ ಬೆಂಗಳೂರಲ್ಲಿ ಕೆರೆ ಜಾಗಗಳನ್ನ ಮುಚ್ಚಿ, ಸರ್ಕಾರದ ಕೆರೆ ಜಾಗಗಳನ್ನ ಮುಚ್ಚಿ ಭೂಗಳ್ರು ಮತ್ತೆ ಪೊಲಿಟಿಕಲ್ ಮಾಫಿಯಾ, ಭ್ರಷ್ಟ ಅಧಿಕಾರಿಗಳ ಮಾಫಿಯಾ 1 ಲಕ್ಷ ಎಕರೆ ಕೆಂಪೇಗೌಡರು ಬಿಟ್ಟಂತ 1 ಲಕ್ಷ ಎಕರೆ ಕೆರೆ ಜಾಗವನ್ನ ಹಣ ಕೊಟ್ಟು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಬೇರೆಯವ್ರಿಗೆ ಅದನ್ನ ಮಾರೋದು. ಯಾವ ಕನ್ನಡಿಗರಿಗೂ ಮಾರಿಲ್ಲ. ಆಮೇಲೆ ಈ 1 ಲಕ್ಷ ಕೆರೆ ಜಾಗವನ್ನ ಮಾರಿದವರು ಕನ್ನಡಿಗರೇ, ಬೇರೆ ಯಾರೂ ಅಲ್ಲ. ಪರೋಡಿಗಳು, ಡಕಾಯಿತರು, ಭ್ರಷ್ಟರು ಈ ಒಂದು ಕೆರೆ ಜಾಗನ ಬೆಂಗಳೂರಲ್ಲಿ ಇದ್ದಂತ 1250 ಕೆರೆ ಇಂಟು ಮಿನಿಮಮ್ 50 ಎಕರೆ ಅನ್ಕೊಂಡ್ರು ಕೂಡ 70,000 ಕೆರೆ ಜಾಗ, 70,000 ಎಕರೆ ಕೆರೆ ಜಾಗವನ್ನ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ನ ಕಟ್ಟಿ ಕಳ್ತನ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡಿಕೊಂಡು ಇದೇ ಸೋ ಕಾಲ್ಡ್ ಕ್ರಿಮಿನಲ್ಗಳು ಅಂತ ಹೇಳೋರು ದುಡ್ಡು ಮಾಡ್ಕೊಂಡ್ರು. 70,000 ಎಕರೆ ಬೆಂಗಳೂರಲ್ಲಿ ಎಷ್ಟು 1,000 ಕೋಟಿ ಆಗುತ್ತೆ? ಯಾರು ಈ ಡಕಾಯಿತರು, ಈ ಕನ್ನಡಿಗರು ಅಂತ ಅವ್ರ್ಯಾರು ಹಿಂದಿಗವರಲ್ಲ, ಅವ್ರ್ಯಾರು ವಲಸಿಗರಲ್ಲ. ಈ ಬೆಂಗಳೂರಲ್ಲಿ ಕೆರೆ ಜಾಗವನ್ನ 70,000 ಎಕರೆ ಕೆರೆ ಜಾಗವನ್ನ ಮಾರಾಟ ಮಾಡಿದವರು ಎಲ್ಲ ಕನ್ನಡಿಗರೇ, ಎಲ್ಲ ನಮ್ ಜೊತೆ ನಿಮ್ ಜೊತೆ ಇದ್ದವ್ರೆ, ಎಲ್ಲ ದಳ್ಳಾಳಿಗಳೇ, ದೇಶವನ್ನ ಮಾರಾಟ ಮಾಡೋ ಡಕಾಯಿತರೆ. ಯಾಕಿದ್ರ ಬಗ್ಗೆ ಅಪಸ್ವರ ಇಲ್ಲ? ಅಂದ್ರೆ ಒಬ್ಬ ರಾಜಕಾರಣಿ ಅಕ್ಕಪಕ್ಕ ಇದ್ಕೊಂಡು ಭ್ರಷ್ಟ ಅಧಿಕಾರಿಗಳನ್ನ ಕೈಯಲ್ಲಿ ಹಾಕೊಂಡು 1250 ಕೆಂಪೇಗೌಡರು ಕಟ್ಟಂತ ಕೆರೆಗಳನ್ನ ಈ ಡಕಾಯಿತರು, ಸೋಕಾಲ್ ಡಕಾಯಿತರು, ಅವ್ರು ಯಾರು ಕೂಡ ಬಾಂಗ್ಲಾದೇಶಿಗಳಲ್ಲ, ಅವ್ರು ಯಾರು ಕೂಡ ಹಿಂದಿಯವರಲ್ಲ, ಅವ್ರು ಯಾರು ಕೂಡ ಶ್ರೀಲಂಕಾದವರಲ್ಲ, ಅವ್ರು ಯಾರು ಕೂಡ ಕೇರಳದವರಲ್ಲ. ಎಲ್ಲ ನುಂಗಿದ್ದು ಕೂಡ ಈ 1250 ಎಕರೆ ಬೆಂಗಳೂರಲ್ಲಿ ಕೆಂಪೇಗೌಡರ ಕೆರೆಗಳನ್ನ ನುಂಗಿದ್ದು ಇದೇ ಕನ್ನಡಿಗರ ಸೋಗಿನಲ್ಲಿರುವಂತ ಕೆಲವು ಡಕಾಯಿತರುಗಳು, ಕೆಲ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು. ಅವರು ಒಡೆಯರ್. ಅವರು ಈ ಬೆಂಗಳೂರಲ್ಲಿರೋ ಕೆರೆಗಳ ಜಮೀನುಗಳನ್ನ ಕದ್ದು ತಿಂದು ಮಾರ್ಕೊಂಡ್ರೆ ಇದೇ ಪಬ್ಲಿಕ್ ಟಿವಿ ರಂಗನಾಥ್, ಇದೇ ಮಾಧ್ಯಮಗಳು ಏನೋ ಇಟ್ಕೊಂಡಿದ್ರಿ ಬಾಯಲ್ಲಿ? ಈ ಕೆರೆ ಜಾಗಗಳನ್ನ ಕದ್ದು ಮಾರ್ಕೊಂಡ್ರೆ ಒಂದ್ ದಿವಸನಾದ್ರೂ ಪ್ರಶ್ನೆ ಮಾಡಿದಿರಾ?
70,000 ಎಕರೆ, 1250 ಕೆರೆಗಳ 70,000 ಎಕರೆ ಕೆರೆ ಜಾಗವನ್ನ ಅಪಾರ್ಟ್ಮೆಂಟ್ಗಳು, ಸೈಟ್ಗಳು, ಇವ್ರ ಅಜ್ಜಿ ತಲೆಗಳನ್ನ ಮಾರ್ಕೊಂಡ್ರೆ ಹಾಗಾದ್ರೆ ಇವ್ರೇನು ಒಡೆಯರೇನ್ರಿ? ಅವ್ರು ಯಾರೋ ತಲೆಗೆ ಬಟ್ಟೆ ಇಲ್ಲದಂತ ಬಡವರಿಗೆ ಇವತ್ತೇನೋ ಒಂದು 500 ಮನೆನೋ 300 ಮನೆನೋ 200 ಮನೆನೋ ಕೊಡ್ತೀವಿ ಅಂತ ಹೇಳಿದ್ರೆ ನೋ. ರಂಗಣ್ಣ ಹೇಳ್ತಾನೆ, ಪಬ್ಲಿಕ್ ಟಿವಿ ರಂಗನಾಥ್, ವಿ ಹ್ಯಾವ್ ಟು ಚಾಲೆಂಜ್ ದಿಸ್. ಯಾವತ್ ಚಾಲೆಂಜ್ ಮಾಡಿದ್ಯಾ ರಂಗನಾಥ್? ಬೆಂಗಳೂರಲ್ಲಿ 1250 ಕೆರೆಗಳನ್ನ ನುಂಗಿದ್ರು ಇದೇ 3 ಪಕ್ಷದ ಡಕಾಯಿತರುಗಳು, ಅವರ ಚೇಲಾಗಳು, ಅವರ ಬಕೆಟ್ಗಳು, ಭ್ರಷ್ಟ ಅಧಿಕಾರಿಗಳು. ಸುಮಾರು 70,000 ಎಕರೆ ಕೆರೆ ಜಾಗವನ್ನ, ಕೆಂಪೇಗೌಡರ ಬಿಟ್ಟೋದಂತ ಕೆರೆ ಜಾಗಗಳನ್ನ 30 ವರ್ಷದಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ಟಿ, ಫ್ಯಾಕ್ಟರಿಗಳನ್ನ ಕಟ್ಟಿ, ಅವರು ಬೇಕಾದಂತ ಮಾಲ್ಗಳನ್ನ ಕಟ್ಟಿದ್ದಾರೆ. ಇವರು ಮಾಲೀಕರ? ಕೆಂಪೇಗೌಡರ ಸಾರ್ವಜನಿಕ ಕೆರೆಗಳಿಗೆ ಇವರು ಮಾಲೀಕರ? ಯಾವತ್ ಪ್ರಶ್ನೆ ಮಾಡಿದ್ರ ಮಾಧ್ಯಮಗಳು ನೀವು? ಅವ್ರು ಯಾರೋ ಬಡವರಿಗೆ 200 ಮನೆ ಕೊಡ್ತೀವಿ ಅಂತಂದ್ರೆ ಈ ರಂಗನಾಥ್ ಹೇಳ್ತಾನೆ, ಪಬ್ಲಿಕ್ ಟಿವಿ ರಂಗನಾಥ್, ವಿ ನೀಡ್ ಟು ಕ್ವಶನ್ ಇನ್ ದ ಕೋರ್ಟ್ ಆಫ್ ಲಾ. ಇದೇ 1250 ಕೆರೆಗಳು 70,000 ಎಕರೆಗಳನ್ನ ನುಂಗಿ ಅವ್ರ ಆಸ್ತಿಗಳನ್ನ ಮಾಡ್ಕೊಂಡ್ರಲ್ಲ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಮತ್ತೆ ಅವರು ಪುಡಾರಿ ರಾಜಕಾರಣಿಗಳು. ಅವರೆಲ್ಲ ಕನ್ನಡಿಗರ, ಅವ್ರು ಯಾರು ವಲಸಿಗರಲ್ಲ. ಈ ಕೆಂಪೇಗೌಡರ ಕೆರೆಗಳನ್ನ ಮಾರಾಟ ಮಾಡಿದವರು ಎಲ್ಲ ಕೂಡ ಕನ್ನಡಿಗರ ಸೋಗಿನಲ್ಲಿರುವಂತ ಡಕಾಯಿತರು. ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ ಪಬ್ಲಿಕ್ ಟಿವಿ ರಂಗನಾಥ್? ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ? 200 ಮನೆಗಳನ್ನ ಆ ತಲೆಗೆ ಬಟ್ಟೆ ಇಲ್ದವ್ರಿಗೆ ಕೊಡಕ್ ಹೋಯ್ತು ಅಂದ್ರೆ ನೋ, ವಿ ಹ್ಯಾವ್ ಟು ಕ್ವಶನ್. ಕನ್ನಡಿಗರ ಜಾಗ ಅಲ್ಲ ರೇ 70,000 ಎಕರೆ. 70,000 ಎಕರೆ ಎಷ್ಟು ದೊಡ್ಡ ಜಾಗ. 70,000 ಎಕರೆ ಕೆರೆ ಜಾಗವನ್ನ ನುಂಗಿ ನೀರು ಕುಡಿದಂತವರು ಇದೇ ಕನ್ನಡಿಗರ ಹೆಸರಲ್ಲಿ ಸೋಗಿನಲ್ಲಿರುವಂತ ಡಕಾಯಿತರುಗಳು, 3 ಪಕ್ಷದ ರಾಜಕಾರಣಿಗಳು, 3 ಪಕ್ಷಕ್ಕೆ ಐ ಥಿಂಕ್ ಭ್ರಷ್ಟಾಚಾರ ಮಾಡಕ್ಕೆ ಸಹಾಯ ಮಾಡಿದಂತ ಭ್ರಷ್ಟ IAS IPS ಕಂದಾಯ ಎಲ್ಲಾ ರೀತಿಯ ಅಧಿಕಾರಿಗಳು ಕೂಡ ಈ 1250 ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ರೆ ಇವತ್ತುವರೆಗೂ ಯಾರನ್ನು ಪ್ರಶ್ನೆ ಮಾಡಿಲ್ಲ. ಅವರೆಲ್ಲ GPA ಹೋಲ್ಡರ್ಸ? ಅವರೆಲ್ಲ ಕೆಂಪೇಗೌಡನ ವಂಶ ಕುಟ್ಟಿದವರ? ಅವರೆಲ್ಲ ಸರ್ಕಾರಿ ಜಾಗಗಳನ್ನ ತಿಂದಾಕಕ್ಕೆ ಲೈಸೆನ್ಸ್ ಇದೆಯಾ? ಈ ಬಡಪಾಯಿಗಳು ಯಾರೋ ಮುಸಲ್ಮಾನರು, ಮುಸ್ಲಿಂ ಹೆಸರುಗಳು ಇಟ್ಕೊಂಡ್ರು, ಫಕೀರ್ ಗಿಕ್ಕೀರ್ ಅಂತ ಹೆಸರು ಇಟ್ಕೊಂಡವ್ರೆ, ಅವ್ರು ಕೊಡಕೋರೆ ಪಬ್ಲಿಕ್ ಟಿವಿ ರಂಗನಾಥ್ ಹೇಳ್ತಾನೆ, ನೋ, ವಿ ಆರ್ ಗೋಯಿಂಗ್ ಟು ಕ್ವಶನ್. ಯಾವತ್ತಾದ್ರೂ ರಂಗನಾಥ್ ಹೊರಗಡೆ ಬಂದು ಓಕೆ, ಬೆಂಗಳೂರಲ್ಲಿ 1250 ಕೆರೆಗಳನ್ನ ನುಂಗಿದ ನುಂಗಣ್ಣರನ್ನ ಅವ್ರು ಯಾರು ಪಾಕಿಸ್ತಾನಿಗಳಲ್ಲ, ಅವ್ರು ಯಾರು ಬಾಂಗ್ಲಾದೇಶದವರಲ್ಲ, ಅವ್ರು ಯಾರು ಉತ್ತರ ಭಾರತದವರಲ್ಲ, ಅವ್ರು ಯಾರು ಕೇರಳ ಅವರು ಅಲ್ಲ. ಎಲ್ಲ ನಮ್ಮ ಕನ್ನಡಿಗರ ಸೋಗಿನಲ್ಲಿದ್ದಂತ ಡಕಾಯಿತರು ಈ ಕೆರೆಗಳನ್ನ ಮಾರಾಟ ಮಾಡಿರೋರು. ಯಾವತ್ತಾದ್ರೂ ಮಾಧ್ಯಮಗಳು ನಿಮ್ಮ ನೈತಿಕತೆಗೆ, ನಿಮ್ಮ ದಮ್ಮು ತಾಕತ್ಗೆ, ನಿಮ್ಮ ಆತ್ಮಕ್ಕೆ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ? ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ನಮ್ಮ ಕರ್ನಾಟಕ ಟ್ಯಾಂಕ್ ಡೆವಲಪ್ಮೆಂಟ್ ಎಗ್ರೋಸೇಷನ್ ಅಥಾರಿಟಿಗೆ ಅವರು ಅಧ್ಯಕ್ಷರು. ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 1250 ಕೆರೆಗಳನ್ನ ನುಂಗಾಕಿದ್ದಾರೆ. ಐ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ ಅಗೇನ್ಸ್ಟ್ CM ಸಿದ್ದರಾಮಯ್ಯ, ಹೂ ಇಸ್ ಎ ಚೇರ್ಮನ್. ಈ ಕೆರೆಗಳ ಅಭಿವೃದ್ಧಿಗೆ CMA ಚೇರ್ಮನ್. ನಾನ್ ಕಂಪ್ಲೇಂಟ್ ಫೈಲ್ ಮಾಡಿದ್ದೀನಿ. ನಿಮಗೆ ಗೊತ್ತಿರಲಿ ರಂಗನಾಥ್, ಪಬ್ಲಿಕ್ ಟಿವಿ ರಂಗನಾಥ್, ನೀವು ವಯಸ್ಸಲ್ಲಿ ದೊಡ್ಡವರಿದ್ದೀರಾ. ಪ್ರಪಂಚದಾದ್ಯಂತ 3.5 ಕೋಟಿ ಜನ ಭಾರತೀಯರು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ವಲಸಿಗರು ಅವರಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಪ್ರಾಪರ್ಟಿ ಮಾಡಿದ್ದಾರೆ, ಮಾಲ್ಗಳು ಮಾಡಿದ್ದಾರೆ, ಕಾರ್ಗಳು ತಗೊಂಡಿದ್ದಾರೆ. ಅವರ ಮಕ್ಕಳು ಸ್ವಂತವಾಗಿ ಗ್ರೀನ್ ಕಾರ್ಡ್ ತಗೊಂಡಿದ್ದಾರೆ. ಅವರನ್ನು ಆ ದೇಶಗಳಲ್ಲಿ 3.5 ಕೋಟಿ, ನಾಟ್ ಲೆಸ್ ದನ್ 3.5 crore ಪೀಪಲ್ ಇಂಡಿಯನ್ಸ್ ಹ್ಯಾವ್ ಸೆಟಲ್ಡ್ ಅಬ್ರಾಡ್. ನಿನ್ನ ಇಂಗ್ಲಿಷನ್ನ ಇಂಗ್ಲಿಷಲ್ಲೇ ನಿನಗೆ ಹೇಳ್ತಾ ಇದ್ದೀನಿ. ಮೋರ್ ದನ್ 3.5 crore ಇಂಡಿಯನ್ಸ್ ಬೇರೆ ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗಿದ್ದಾರೆ, ಮನೆಗಳನ್ನ ತಗೊಂಡಿದ್ದಾರೆ, ಅಲ್ಲಿ ಆಸ್ತಿಗಳನ್ನ ಮಾಡಿದ್ದಾರೆ, ಅವರ ಮಕ್ಕಳನ್ನ ಓದಿದ್ದಾರೆ, ಸಿಟಿಸನ್ಶಿಪ್ ತಗೊಂಡಿದ್ದಾರೆ. 3.5 ಕೋಟಿ ಜನ, 3.5 ಕೋಟಿ ಎಷ್ಟಾಯ್ತು? 35 million ಇಂಡಿಯನ್ಸ್ ಹ್ಯಾವ್ ಸೆಟಲ್ಡ್ ಅಬ್ರಾಡ್. ಅದೇ ದೇಶಗಳಲ್ಲಿ ಅವರನ್ನ ಇವರು ವಲಸಿಗರು, ಇವರು ಇಂಡಿಯನ್ಸ್, ಇವರು ಕನ್ನಡಿಗರು, ಇವರು ಒಕ್ಕಲಿಗರು, ಇವರು ಲಿಂಗಾಯತರು, ಇವರು ಬ್ಲಾಕೀಸು ಅಂತ ಅವ್ರ ಅಟ್ರಾಸಿಟಿ ಮಾಡಿದ್ರೆ ಎಲ್ಲೋಗ್ತಾರೆ? ನಮ್ಮ ಭಾರತದಿಂದ ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿರುವಂತ ಭಾರತೀಯರು ಹೋಗ್ತಾರೆ. ನಾವೆಲ್ಲ ಮನುಷ್ಯರಂತ ಯಾವತ್ತಾರು ಅನ್ಕೊಂತೀರೇನ್ರೋ? ಇಲ್ಲಿ ನಾವು ಹಿಂದೂ, ಮುಸ್ಲಿಂ, ಬಡವ, ವಲಸಿಗ, ಅವನು ಮನುಷ್ಯ ತಾನೆ. ಅವನು ಸೃಷ್ಟಿಕರ್ತ ಯಾವತ್ತು ಏನೋ ಭೇದ ಭಾವ ಮಾಡಿಲ್ಲ ಅಲ್ರೋ? ಇಷ್ಟು 1000 ಕೋಟಿ ಆಯ್ತಪ್ಪ. ರಂಗನಾಥ್, ಪಬ್ಲಿಕ್ ಟಿವಿ ರಂಗನಾಥ್, ನಿಮಗೊಂದು ನೈತಿಕವಾದಂತ ಪ್ರಶ್ನೆ.
ಈ ಪ್ರಶ್ನೆ ಬಿಜೆಪಿಯವ್ರಿಗೂ. ಶೇಖ್ ಹಸೀನಾಗೆ, ಬಾಂಗ್ಲಾದೇಶದ ಶೇಖ್ ಹಸೀನಾನ ಡೆಲ್ಲಿನಲ್ಲಿ ಹೈ ಪ್ರೊಫೈಲ್ ಮನೆಯನ್ನ ಮಾಡಿ ನಿಮ್ದೇ ಬಿಜೆಪಿಯವರು ಒಂದು ತಿಂಗಳಿಗೆ 1000 ಕೋಟಿ ಖರ್ಚು ಮಾಡಿಕೊಂಡು ಸೆಕ್ಯೂರಿಟಿ ಕೊಟ್ಕೊಂಡು ಆಯಮ್ಮನ್ನ, ಯಾರನ್ನ, ಮಾಜಿ ಬಾಂಗ್ಲಾದೇಶಿ ಪ್ರೈಮ್ ಮಿನಿಸ್ಟರ್ನ ಅಲ್ಲಿ ಸೆಕ್ಯೂರಿಟಿ ಕೊಟ್ಕೊಂಡು, ಮೋದಿ ಅವರಿಗೆ ಎಂತ ಸೆಕ್ಯೂರಿಟಿ ಕೊಟ್ಟರು ಅಂತ ಸೆಕ್ಯೂರಿಟಿಯನ್ನ ಯಮನ್ ಕೊಟ್ಟಲ್ಲಿ ಮಾಡ್ಕೊಂಡಿದ್ದಾರೆ. ಶ್ರೀಮಂತ ಮುಸಲ್ಮಾನ ಮಾಜಿ ಬಾಂಗ್ಲಾದೇಶಿ ಪ್ರಧಾನಿಗೆ ನಮ್ಮ ಭಾರತ ದೇಶದ ಟ್ಯಾಕ್ಸ್ ಪೇಯರ್ ದುಡ್ಡನ್ನ ಖರ್ಚು ಮಾಡಿಕೊಂಡು ಪ್ರೊಟೆಕ್ಷನ್ ಕೊಟ್ಕೊಂಡು ಡೆಲ್ಲಿನಲ್ಲಿ ಯಮನ್ಗೆ ಮನೆ ಕೊಟ್ಕೊಂಡು ಇಟ್ಕೊಂಡ್ರದನ್ನ ಯಾವತ್ತಾದ್ರೂ ಯಾವುದೇ ಮಾಧ್ಯಮ, ಯಾವುದೇ ಪಕ್ಷದವರು ಪ್ರಶ್ನೆ ಮಾಡಿದಿರಾ? ಮಾಡಲ್ಲ. ಮಾಡಿದ್ರೆ ಯಾವನು ಕೇರ್ ಮಾಡಲ್ಲ ನಿಮ್ಮನ್ನ. ಮೋದಿ ಬಗ್ಗೆ ಮಾತಾಡಕ್ ಹೋಯ್ತು ಅಂದ್ರೆ ನಿಮ್ಗೆ TRP ಕೊಡಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ನಿಮ್ ಚಾನೆಲ್ಗಳು ಮುಚ್ಚಾಕ್ತಾರೆ. ಒಬ್ಬ ಶೇಖ್ ಹಸೀನಾ 1 ವರ್ಷದಿಂದಿದ್ದಾಳೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಮನೆ ಕೊಟ್ಟಿದ್ದಾರೆ. ಆ ಎಮ್ಮನ್ನ ಗೋಪ್ಯವಾಗಿ ಕಾಪಾಡ್ತಾ ಇದ್ದಾರೆ. ಇದೇ ಭಾರತ ಸರ್ಕಾರ. ಎಷ್ಟು ವರ್ಷ ಬೇಕಾದ್ರೂ ಇರ್ಲಿ ಅಂತ ಹೇಳಿ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಅದೇ ನೋಡ್ರಿ, ದುಡ್ಡಿರೋ ಅಂತ ರಾಜಕಾರಣಿಗಳು, ವಲಸಿಗರು ಬಂದ್ರೆ ಶೇಖ್ ಹಸೀನಾ ವಲಸಿಗಳು, ಈ ದೇಶದವಳಲ್ಲ ಎಮ್ಮ. ಅದೇ ಶ್ರೀಮಂತ ವಲಸಿಗಳಿಗೆ ಮೋದಿ ಕೊಟ್ಟರು ಅಂತ ಸೆಕ್ಯೂರಿಟಿ ಕೊಟ್ಟು 1.5 ವರ್ಷ ಆಯ್ತು, 1 ವರ್ಷ ದಾಟಿದೆ. ಚೆನ್ನಾಗಿ ಊಟ ಹಾಕೊಂಡು ಸೆಕ್ಯೂರಿಟಿ ಕೊಟ್ಕೊಂಡು ನೀನ್ ಎಷ್ಟು ವರ್ಷ ಬೇಕಾದ್ರೂ ಇರಮ್ಮ ಅಂತ ಹೇಳಿ ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ರು. ಅದೇ ಶ್ರೀಮಂತ ವಲಸಿಗರನ್ನ, ವಲಸಿಗರು ಏನ್ ಬೇಕಾದ್ರೆ ಮಾಡ್ತಾರೆ. ನಮ್ಮ ಭಾರತೀಯರು 3.5 ಕೋಟಿ ಜನ ಪ್ರಪಂಚದ ಸಿಂಗಾಪುರ್, ಅಮೆರಿಕ, ಯುಕೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಯಾವ ದೇಶದಲ್ಲಿ ಇಲ್ಲ, ಎಲ್ಲಾ ದೇಶದಲ್ಲೂ ನಮ್ಮವರಿದ್ದಾರೆ. ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದಾರೆ, ದುಬೈನಲ್ಲಿ ಇದ್ದಾರೆ. ಯಾವ ದೇಶದಲ್ಲಿ ಇಲ್ಲ, ಎಲ್ಲಾ ದೇಶದಲ್ಲೂ ನಮ್ಮವ್ರ ಜನ ಇದ್ದಾರೆ. ದೇ ಹ್ಯಾವ್ ಸೆಟಲ್ಡ್ ಇನ್. ಎಷ್ಟೋ ಜನ ಸ್ವೀಡನ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಡೆನ್ಮಾರ್ಕ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ನೆದರ್ಲ್ಯಾಂಡ್ಸ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಅಲ್ಲಿ ಇದ್ದಾರೆ. ಯಾರು ಕೂಡ ಅವರನ್ನ ವಲಸಿಗರು ಅಂತ ಟ್ರೀಟ್ ಮಾಡಕ್ ಹೋಗಲ್ಲ. ಅವ್ರು ಸಂಪಾದನೆ ಮಾಡ್ಕೊಂಡು ಆ ದೇಶದಲ್ಲಿ ಇದ್ದಾರೆ. ಇಲ್ಲಿ ನೀವು ಬಡವನಾಗಿದ್ರೆ ಅವನು ಜೀವಂತವಾಗಿರೋದು ಕೂಡ ಒಂದು ದೊಡ್ಡ ಅಪರಾಧವೇ ಅಲ್ರಿ. ಅವ್ನು ಯಾರೋ ಹಾಕಿದ ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ಕೊಂಡು ಕನ್ನಡಿಗರಿಗೆ ಏನು ಕೊಟ್ಟಿಲ್ಲ ಅಂತ ಅಲ್ರೋ. ಇದೇ ಕರ್ನಾಟಕದ ಕನ್ನಡಿಗರ ಕೆರೆಗಳನ್ನ ನುಂಗಾಕದಂತ, ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಾಕಿರೋ ಅಂತ ಕನ್ನಡಿಗರ ಸೋಗಿನಲ್ಲಿರುವಂತ ಡಕಾಯಿತರನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಾರ ನೀವು? ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಾಕಿದ್ದಾರೆ. ಎಷ್ಟು ಸಾವಿರ ಎಕರೆ ಆಯ್ತು? 10 ಲಕ್ಷ ಎಕರೆ ಕನ್ನಡಿಗರ, ಕನ್ನಡ ಭೂಮಿಯ ಕೆರೆಗಳನ್ನು ನುಂಗಾಕ್ದರು. ಇದೇ ಕನ್ನಡ ಮಣ್ಣಿನ ಕನ್ನಡಿಗರು ಅಂತ ಹೇಳ್ಕೊಂಡು ಡಕಾಯಿತರು ಯಾವತ್ತನ ಪ್ರಶ್ನೆ ಮಾಡಿದಿರಾ? ಯಾವತ್ತನ ಪ್ರಶ್ನೆ ಮಾಡೋ ಗೋಜಿಗೆ ಹೋಗಿದ್ದೀರಾ? ಯಾವತ್ತಾದ್ರೂ ಪಬ್ಲಿಕ್ ಟಿವಿ ರಂಗನಾಥ್ ಇದ್ರ ಬಗ್ಗೆ ಡಿಬೇಟ್ ಮಾಡಿದಾರ? ವಿ ವಿಲ್ ಟೇಕ್ ಇಟ್ ಟು ದ ಕೋರ್ಟ್ ಅಂತ ಯಾವತ್ತಾದ್ರೂ ರಂಗನಾಥ್ ಹೇಳಿದನ? ಯಾವತ್ತಾದ್ರೂ ಯಾವ್ದನ ಕನ್ನಡಿಗ ಯಾಕೆ ಅಂತೇಳಿ ಕದ್ದವರೆಲ್ಲ ಪವರ್ಫುಲ್ ರಾಜಕಾರಣಿಗಳು ಅವ್ರ ಹೆಸರು ಹೇಳಕೋರೆ ತುಳಿದು ಬಿಡ್ತಾರೆ ಇವ್ರನ್ನ. ಇವರ ದೌಲತ್ ಏನಿದ್ರು ತಲೆಗೆ ಬಟ್ಟೆ ಇಲ್ದವರು ಆ ಕೋಗಿಲಲ್ಲಿ ಮನೆ ಕಳ್ಕೊಂಡವ್ರಲ್ಲ ಅಂತವ್ರ ಮೇಲೆ ತೋರಿಸ್ತೀರಾ. ನಿಮ್ಮ ದಮ್ಮು ತಾಕತ್ತಿದ್ರೆ ಬೆಂಗಳೂರಲ್ಲಿ 1250 ಕೆರೆಗಳನ್ನ ದೇಪ್ಕೊಂಡು ಡಕಾಯಿತಿ ಮಾಡಿ ತಿನ್ನಂತ ಕಳ್ಳರನ್ನ ಬಗ್ಗೆ ಮಾತಾಡ್ರು. ಯಾಕೆ ಬೆಳಗ್ಗೆ ಬೆಂಗಳೂರಲ್ಲಿ 1250 ಕೆರೆಗಳನ್ನ ತಿನ್ನಕ್ಕೆ ಇವ್ರೇನು ಕೆಂಪೇಗೌಡರಿಗೆ ಹುಟ್ಟಿದವರು ಇವರು? ಕರ್ನಾಟಕದಲ್ಲಿ 11,000 ಕೆರೆ. ಕೇಳ್ರಿ ನಿಮ್ಮ ಸಿದ್ದರಾಮಯ್ಯನವ್ರನ್ನ ಕೇಳಿ. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಿದ್ದಾರೆ. ಅಂದಾಜು 10 ಲಕ್ಷ ಕೆರೆ ಜಾಗ ನುಂಗಾಕಿರೋ ಅಂತ ಡಕಾಯಿತ ರೂಪದಲ್ಲಿರುವಂತ ಕೆಲ ಕನ್ನಡಿಗರು ಎಷ್ಟು ಜನನ ಕೇಳಿದಿರೋ ನೀವು? ಅವ್ರು ಯಾರು ಕನ್ನಡಿಗರಲ್ವಾ? ಈ ಕೆರೆಗಳನ್ನ ಮಾರ್ದವನು ಕನ್ನಡಿಗ, ಡಕಾಯಿತ ಕನ್ನಡಿಗ ಅನ್ನೋ ಹೆಸರಲ್ಲಿರುವಂತ ಒಬ್ಬ ಡಕಾಯಿತರು, ಭ್ರಷ್ಟ ಅಧಿಕಾರಿಗಳು. ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ? ಮಾಡಲ್ಲ. ಯಾಕೆಂದ್ರೆ ಅವ್ರು ಮಾಡಕ್ಕೋರೆ ನಿಮ್ಗೆ ಇಕ್ತಾರೆ. ಪೊಲೀಸವ್ರಿಗೆ ಹೇಳಿ ಸುಳ್ಳೊಂದು FIR ಹಾಕ್ಸ್ತಾರೆ, ನಿಮ್ಮ ಮೇಲೆ ರೌಡಿ ಪಟ್ಟಿ ಓಪನ್ ಮಾಡ್ತಾರೆ, ನಿಮ್ಮ ಜೀವನ ಹಾಳು ಮಾಡ್ಬಿಡ್ತಾರೆ. ನೀವು ಹಾಕೊಂಡ್ರೆ ಶಾಲ್ ಬಿಚ್ಚೋರ್ಗೂ ಬಿಡಲ್ಲ, ನಿಮ್ಮನ್ನು ಜೈಲ್ಗೆ ಹಾಕ್ಸೋರ್ಗೂ ಬಿಡಲ್ಲ. ಅದೇ ಆ ಕೋಗ್ಲಲ್ಲಿರುವಂತ ತಲೆಗೆ ಬಟ್ಟೆ ಇಲ್ದವರು ಅದ್ರ ಬಗ್ಗೆ ರಂಗನಾಥ್ ಮಾತಾಡದೆ. ಎಷ್ಟು ಬಾರಿ ಕನ್ನಡದ ಬಗ್ಗೆ ಸ್ವಾಭಿಮಾನ ಇದೆ ಪಬ್ಲಿಕ್ ಟಿವಿ ರಂಗನಾಥ್. ಎಷ್ಟು ಬಾರಿ ಕರ್ನಾಟಕದ ಕನ್ನಡಿಗರ ಕೆಂಪೇಗೌಡರು ಬಿಟ್ಟೋದಂತ ಕೆರೆಗಳನ್ನ 1250 ಕೆರೆಗಳನ್ನ ತಿಂದ್ರಲ್ಲ ಈ ಡಕಾಯಿತರುಗಳು, ಈ ಕನ್ನಡಿಗರು ಅಂತ ಹೇಳ್ಕೊಂಡು ಕೆಲ ಡಕಾಯಿತರುಗಳು. ಯಾವತ್ ಪ್ರಶ್ನೆ ಮಾಡಿದ್ಯಾ? ಬೆಂಗಳೂರಲ್ಲಿ ಕಳ್ತನ ಆಗಿರುವಂತ ಕೆರೆಗಳ ಒಟ್ಟು ಮೌಲ್ಯ ಸುಮಾರು 1 ಲಕ್ಷ ಎಕರೆ. 1 ಲಕ್ಷ ಎಕರೆ ಇಂಟು 100 ಕೋಟಿ ಅನ್ಕೊಂಡ್ರೆ
ಒಂದು 100 ಲಕ್ಷ ಕೋಟಿ ಭಾರತದ 3 ಬಜೆಟ್ ಅಷ್ಟು ಬೆಂಗಳೂರಿನ ಕೆರೆ ಬೆಲೆಗಳನ್ನ ತಿಂದಾಕಿದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರ? ಮಾಡಲ್ಲ. ಅಲ್ಲೋಗ್ರಿ ಕೋಗಿಲ್ಗೆ, ಅವ್ರು ಕೊಡಬೇಡಿ, ಅವರು ಪರಕೀಯರು, ಅವರು ಬೇರೆ ದೇಶದಿಂದ ಬಂದವರು, ಯಾವ ವಲಸಿಗರು, ಡಾಕ್ಯುಮೆಂಟ್ ತೋರಿಸ್ರಿ ನೋಡೋಣ. ಅವ್ರು ವಲಸಿಗರು ಅಂತ ಒಂದು ಡಾಕ್ಯುಮೆಂಟ್ ತೋರಿಸಿ. ಜಸ್ಟ್ ಬಿಕಾಸ್ ಅವರು ಮುಸಲ್ಮಾನರ ಹೆಸರಿಕೊಂಡಿದ್ದಾರೆ, ಮುಸಲ್ಮಾನರ ಸಮುದಾಯ, ಬಡ ಮುಸಲ್ಮಾನರ ಸಮುದಾಯ, ಅವರುಗಳನ್ನ ವಲಸಿಗ ಅಂತ ಸಿಎಂ ಮಾತಾಡ್ತಾನೆ. ಅಲ್ಲಿ ಹೋಗಿರೋಂತ ಡಿ.ಕೆ. ಶಿವಕುಮಾರ್ ಮಾತಾಡ್ತದೆ, ಇಲ್ಲಿ ಮಾಧ್ಯಮಗಳು ಮಾತಾಡ್ತೀರಾ. ಇಲ್ಲಿ ಬೆಂಗಳೂರಲ್ಲಿ ಕೆರೆಗಳನ್ನ ತಿಂದಾಕಿರೋ ಡಕಾಯಿತರ ಬಗ್ಗೆ ಯಾವತ್ತಾದ್ರೂ ನಿಮ್ಮ ಆತ್ಮ ಮುಟ್ಕೊಂಡು ಮಾತಾಡಿದೀರಾ? ಕರ್ನಾಟಕದಲ್ಲಿ 11,000 ಕೆರೆಗಳು ಮಾಯ ಆಗಿದೆ. 10 ಲಕ್ಷ ಎಕರೆ ಕೆರೆ ಜಾಗನ ನುಂಗಿರೋ ಅಂತ ಬೇವರ್ಸಿಗಳು, ಡಕಾಯಿತರುಗಳ ಬಗ್ಗೆ ಇದೇ ಮಾಧ್ಯಮಗಳು, ಇದೇ ಪಬ್ಲಿಕ್ ಟಿವಿ ರಂಗನಾಥ್, ಇದೇ ರಾಜಕಾರಣಿಗಳು, ಇದೇ ದ್ವೇಷವನ್ನ ಕಾರೋ ಕೆಲ ಸೋಕಾಲ್ಡ್ ಇಂದು ಕನ್ನಡಿಗರು ಅಂತ ಹೇಳ್ಕೊಂತಿರಲ್ಲ. ಈ ಕದ್ದಿರೋ ಜಾಗನೆಲ್ಲ ಯಾವತ್ತಾದ್ರೂ ಕನ್ನಡಿಗರ ಶಾಲಾ ಕಂಡು ಪ್ರಶ್ನೆ ಮಾಡ್ತಾ ಇರೋರು, ಆ ಕೋಗಿಲ್ ಜನರನ್ನ ಪ್ರಶ್ನೆ ಮಾಡ್ತಂತ ಯಾವತ್ತಾದ್ರೂ ಬೆಂಗಳೂರಲ್ಲಿ ಕದ್ದಿರೋ ಕೆರೆಗಳನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ? ನುಂಗಂಬಿಡ್ತಾರೆ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಅವರು. ಯಾಕೆ ಹೇಳಿ? ಎಲ್ಲ ದೊಡ್ಡ ದೊಡ್ಡ ಡಕಾಯಿತರುಗಳು 1000 ಕೋಟಿ 2,000 ಕೋಟಿ ಡಿಕ್ಲೇರ್ ಮಾಡಿ ಪೋಸ್ಟಲ್ ಕೂತಿರೋರು, ಅವ್ರ ಹತ್ರ ನೀವು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಈ ತಲೆಗೆ ಬಟ್ಟೆ ಇಲ್ದ್ರ ಕೋಗಿಲ್ ಅವ್ರ ಮೇಲೆ ನೀವು ಮಾಧ್ಯಮಗಳಲ್ಲಿ ವಲಸಿಗರಿಗೆ ಯಾಕೆ ಕೊಡ್ಬೇಕು? ಕನ್ನಡಿಗರ ಮನೆಗಳಿಗೂ ಕನ್ನಡಿಗರಲ್ಲ, ನಮ್ಮ ಮನೆ ಬರನೆ ತಿಂದುಬಿಟ್ಟವ್ರೆ ಭ್ರಷ್ಟಾಚಾರದಲ್ಲಿ. ಇವರು ನಮ್ಮ ಮನೆ ಬರನೆ ತಿಂದಿದ್ದಾರೆ. 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಮೋದಿ ಸರ್ಕಾರ 190 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡ್ತೀರಾ? ದಮ್ಮು ತಾಕತ್ ಬೇಕೋ? ಕೇಳಲ್ಲ. ಯಾಕೆ ಹೇಳಿ? ಸಾಲ ಮಾಡಿರೋ ಮೋದಿ, ಇಲ್ಲಿ ರಾಜ್ಯ ಸರ್ಕಾರ ಮಾಡಿರೋಂತ ಸಿದ್ದರಾಮಯ್ಯನ ಕೇಳಲ್ಲ. ದಮ್ಮು ತಾಕತ್ ನಿಮಗಿಲ್ಲ. ತಲೆಗೆ ಬಟ್ಟೆ ಇಲ್ದಿರೋ ಜನಗಳು ಅವ್ರ ಮನೆಗಳನ್ನ ಒಡೆದಾಕಿದ್ದಾರೆ. ಅವರು ಈ ಚಳಿನಲ್ಲಿ ಅವ್ರ ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಕನಿಷ್ಠ ಮಾನವೀಯತೆ ಇಲ್ಲ. ಅವರು ಸಾಬ್ರ ಹೆಸರು ಇಟ್ಕೊಂಡಿದ್ದಾರೆ, ಬಡ ಸಾಬ್ರು ಅಂತೇಳಿದ ತಕ್ಷಣ ಅವರು ಇಲ್ಲೇನೋ ಬಾಂಗ್ಲಾದೇಶದಿಂದ ಯಾವ ತೋರ್ಸೋ ಅವ್ರು ಬಾಂಗ್ಲಾದೇಶಿಗಳಾದ್ರೆ ನಾವೇ ಡಿಟೆನ್ಷನ್ಗೆ ವಿಲ್ ಆಸ್ ದ ಗವರ್ಮೆಂಟ್ ಟು ಟೇಕ್ ದಮ್ ಇನ್ ಟು ಡಿಟೆನ್ಷನ್ ಸೆಂಟರ್ ತಗೊಂಡು ಅವ್ರನ್ನ ಇಲ್ಲಿಂದ ಬಾಂಗ್ಲಾದೇಶ ಡಿಸ್ಪ್ಯಾಚ್ ಮಾಡಿರ್ಲಿ. ಯಾವನ ಪಾಕಿಸ್ತಾನಿ ಇದ್ರೆ ಅವರನ್ನ ಡಿಟೆನ್ಷನ್ ಸೆಂಟರ್ ತಗೊಂಡು ಅವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿ. ಅಕಸ್ಮಾತ್ ಅವ್ರು ಯಾರು ಕೂಡ ವಲಸಿಗರಲ್ಲ, ಇಲ್ಲಿರುವ ಬಡವರು, ತಲೆಗೆ ಬಟ್ಟೆ ಇಲ್ದ್ರ ಬಡವರು. ಅವ್ರ ಮನೆಗೆ 5ವರೆಗೆ ಈ ಪಾಪಿ ಕಾಂಗ್ರೆಸ್ ಸರ್ಕಾರ ಬುಲ್ಡೋಸರ್ ನುಗ್ಸ್ತು. ನಿಮ್ಗಳಿಗೆ ನಿಮ್ ಮನೆಗೆ ಬುಲ್ಡೋಸರ್ ನುಗ್ಸಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು. ಆಯ್ತಾ? 1 ಲಕ್ಷ ಎಕರೆ ಕೆರೆ ಜಾಗನ ಮಾರ್ಕೊಂಡು ಅಪಾರ್ಟ್ಮೆಂಟ್ಗಳು, ಆಯ್ತಾ, ಮಾಲ್ಗಳು ಕಟ್ಟಿದ್ದಾರೆ. ಯಾವತ್ತಾದ್ರೂ ನಮ್ಮಂತವ್ರು ಸಿಎಂ ಆದ್ರೆ ಖಂಡಿತ ಓಡಿಸ್ತೀನಿ. ಆ ಕೆರೆನ ಮತ್ತೆ ರಿಕ್ಲೇಮ್ ಮಾಡ್ತೀವಿ. ಆವತ್ತು ನೀವ್ ಹೆಂಗ್ ಗೋಳಾಡ್ತೀರಾ, ಆವತ್ತು ಯಾವ ಕನ್ನಡಿಗರ ಬಗ್ಗೆ ನೀವು ಮಾತಾಡ್ತೀರಾ ನಾವು ನೋಡ್ತೀವಿ. ಒಬ್ಬರ ಬಗ್ಗೆ ಬೆಟ್ಟು ತೋರಿಸ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಕನಿಷ್ಠ ನೈತಿಕತೆ ಬೇಕು. ಈ ಮಾಧ್ಯಮಗಳು ಅವರು ಮುಸಲ್ಮಾನರು, ಬಡವರು, 15 ಎಕರೆ ಹಾಕೊಂಡಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಿರಲ್ಲ. 70,000 ಕೆರೆ ಜಾಗವನ್ನ ಯಾರು ಸಾಬ್ರಲ್ಲ ಹಾಕೊಂಡಿದ್ದು. ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ. ಇದೇ ಮಣ್ಣಲ್ಲಿ ಹುಟ್ಟಿರುವಂತ ಕನ್ನಡಿಗರ ಸೋಗಿನಲ್ಲಿರೋ ಡಕಾಯಿತರು ಹಾಕೊಂಡು ಮಾರ್ಕೊಂಡು ತಿಂದಿದ್ದು. ಈ ಭೂ ಡಕಾಯಿತರು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೀರಾ ನೀವು? ಮಾಧ್ಯಮಗಳು ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ? ಪಬ್ಲಿಕ್ ಟಿವಿ ರಂಗನಾಥ್ ಮಾಡಲ್ಲ. ಯಾಕೆ ಹೇಳಿ? ಅವ್ರನ್ನ ನೀನು ವಿಧಾನಸೌಧದಲ್ಲಿ ಫೋನಲ್ಲಿ ಭೇಟಿ ಮಾಡ್ತೀಯಾ, ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀಯಾ, ಅವ್ರ ಹತ್ರ ಚೆನ್ನಾಗಿದ್ಯಾ, ನಿನಗೆ ಸಾಯಂಕಾಲ ಅಧಿಕತೆ ಹೇಳಿ ಒಂದಷ್ಟು ಜನರಿಗೆ ಓಕೆ ತೂಕವಾಗಿ ಮಾತಾಡಿ ಅವರ ಒಂದು ಮರ್ಚಿನಲ್ಲಿ ನೀನು ಒಂದು ಪಬ್ಲಿಕ್ ಫಿಗರ್ ಅನ್ಕೋಬೇಕು. 11,000 ಎಕರೆ ಪಬ್ಲಿಕ್ ಟಿವಿ ರಂಗನಾಥ್, 11,000 ಎಕರೆ ಕರ್ನಾಟಕದಲ್ಲಿ 10 ಲಕ್ಷ ಎಕರೆ ಕೆರೆ ಜಾಗನ ತಿಂದಾಕಿದ್ದಾರೆ. ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ಯಾ? ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ, ಅವ್ರು ಯಾರು ಸಾಬ್ರಲ್ಲ, ಅವ್ರು ಯಾರು ಪಾಕಿಸ್ತಾನಿಗಳಲ್ಲ, ಅವ್ರು ಯಾರು ಕೇರಳದವರಲ್ಲ, ಅವ್ರು ಯಾರು ತಮಿಳಿಯನ್ಸ್ ಅಲ್ಲ. ಎಲ್ಲ ಇಲ್ಲಿರುವಂತ ಸೋ ಕಾಲ್ಡ್ ರಾಜಕಾರಣಿಗಳ ಸೋಗಿನಲ್ಲಿ, ಭ್ರಷ್ಟ ಅಧಿಕಾರಿಗಳ ಸೋಗಿನಲ್ಲಿ ಇರುವಂತ ಎಲ್ಲ ಡಕಾಯಿತರು, ಅವರೆಲ್ಲ ಕನ್ನಡಿಗರೇ. ಯಾರನ್ನ ಪ್ರಶ್ನೆ ಮಾಡಿದಿರೇನಪ್ಪ? ಮಾಡಿದಿರಾ? ಈಗ ಡಿ.ಕೆ. ಶಿವಕುಮಾರ್ ಹೋಗ್ತಾವನೆ ಅಲ್ಲಿ 8,500 ಎಕರೆ ಬಿಡದಿನಲ್ಲಿ. ಆ ಸೈಟ್ ಯಾರು ನಮ್ಮವ್ರು ಕೊಡಲ್ಲ. ಅದು ಲಕ್ಷಾಂತರ ರೂಪಾಯಿ ಕೊಡುವಂತ ಬೇರೆ ಯಾರಿಗೋ ಮಾರಾಟ ಮಾಡಕ್ಕೆ. ಅವರೆಲ್ಲ ಪರಭಾಷಿಗರು. ಅವ್ರಿಗೊಂಡು ಸೈಟ್ ಕೊಡಕ್ಕೆ ನಮ್ಮ ರೈತರನ್ನ ಬಿದಿಲ್ ನಿಲ್ಸೋನೆ. ಯಾವತ್ತಾದ್ರೂ ನೀವು ಅವ್ರ ಬಗ್ಗೆ ಹೋರಾಟ ಮಾಡಿದ್ರ? ನಮ್ಮ ಕನ್ನಡಿಗರು, ಕಬ್ಬು ಬೆಳೆಗಾರರು ಬಿದಿಲ್ ಕೂತ್ಕೊಂಡ್ರೆ ಯಾರಾದ್ರೂ ಹೋಗಿ ಕಬ್ಬು ಬೆಳೆಗಾರರಿಗೆ ನಾವು ಜೊತೆ ಇಲ್ಲ? ಅವ್ರು ಯಾರು ಕನ್ನಡಿಗರಲ್ಲ, ಅವರೆಲ್ಲ ಬಾಂಗ್ಲಾದೇಶಿಗಳು. ನಮ್ಮ ರೈತರೆಲ್ಲ ಬಾಂಗ್ಲಾದೇಶಿಗಳು. ಅವ್ರ ಬಗ್ಗೆ ಧ್ವನಿ ಎತ್ತಬೇಡಿ.
ಯಾವ ಮಟ್ಟಿನ ರಾಜಕೀಯ ಮಾಡ್ತೀರಾ, ಯಾವ ಮಟ್ಟದ ಹೊಲಸು ಮಾಡ್ತೀರಾ. ಮಾನವೀಯತೆ ತುಂಬಾ ಇಂಪಾರ್ಟೆಂಟ್. ಸೃಷ್ಟಿಕರ್ತ ಯಾವತ್ತೂ ಅಷ್ಟೇ, ಆ ಸೃಷ್ಟಿಕರ್ತ ಇದನ್ನಲ್ಲ, ಯಾರನ್ನ ನೀವು ದೇವರು ಅಂತೀರಾ, ಯಾರನ್ನ ನಿಮ್ಮ ಆಲೋಚನೆಗಳಲ್ಲಿ ದೇವ್ರು ಅಂತೀರಾ, ಅವನು ಭೇದ ಭಾವ ಮಾಡಿಲ್ಲ. ಆದ್ರೆ ನೀವು ಭೇದ ಭಾವ ಮಾಡ್ತೀರಾ. ಅವನು ಮನುಷ್ಯನ ಸೃಷ್ಟಿನಲ್ಲಿ ಏನು ಭೇದ ಭಾವ ಮಾಡಿಲ್ಲ. ಅವ್ನು ಮಾಡಿರೋದೊಂದೇ, ಹೆಣ್ಣು ಗಂಡು ಎರಡೇ. ನೀವುಗಳು ಆ ಧರ್ಮದ ಹೆಸರಲ್ಲಿ, ಆ ಚರ್ಮದ ಕಲ್ಲರ್ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಇವತ್ತು ಒಡೆದು ಪುಡಿ ಮಾಡಿಟ್ಬಿಟ್ಟಿದ್ದಾರೆ ಸಮಾಜವನ್ನ. ಆ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಮುಂದಿನ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು ಬದುಕಬೇಕು. ಎಂತ ಸಮಾಜವನ್ನು ಸೃಷ್ಟಿ ಮಾಡಿಟ್ಟಿದ್ದೀರಾ ನೀವು. ಎಲ್ಲಿ ಕೇಳಬೇಕು ಅಲ್ಲಿ ಕೇಳಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ. ಡಕಾಯಿತು, ದೊಡ್ಡ ದೊಡ್ಡ ಡಕಾಯಿತರುಗಳು, ಸಾವಿರಾರು ಎಕರೆ ದೇಪವ್ರೆ, ಅವರೆಲ್ಲ ಕನ್ನಡಿಗರೇ. ನಿಮಗೆ ದಮ್ಮು ತಾಕದಿದ್ರೆ ಕೇಳ್ರಿ, ಮಾಧ್ಯಮಗಳು ಕೇಳಿ. ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ, ಅವ್ರು ಯಾರು ಕೇರಳದವರಲ್ಲ, ಅವ್ರು ಯಾರು ವಲಸಿಗರಲ್ಲ. ಅವರೆಲ್ಲ ಕರ್ನಾಟಕದಲ್ಲೂ ಕನ್ನಡದ ಕಣ್ಮಣಿ ಡಕಾಯಿತರುಗಳು. ಅವರು 70,000 ಎಕರೆ ಕೆರೆ ಜಮೀನನ್ನು ತಿಂದಾಕಿ ಅಪಾರ್ಟ್ಮೆಂಟ್ಗಳು ಕಟ್ಟವ್ರೆ. ಅವರೆಲ್ಲ ಕನ್ನಡಿಗರ ಕಣೋ. ಅವ್ರ ಅಪ್ಪಂದ ಕೆರೆ ಜಾಗ. ಕರ್ನಾಟಕದಲ್ಲಿ 11,000 ಕೆರೆ, 10 ಲಕ್ಷ ಎಕರೆ ಕೆರೆ ಜಾಗನ ನುಂಗಾಕಿದ್ದಾರೆ. ಅವ್ರು ಯಾರು ಬಾಂಗ್ಲಾದೇಶಿಗಳಲ್ಲ. ನಿಮ್ಮ ಜೊತೆಲಿರೋ ಕನ್ನಡಿಗರ ಸೋಗಿನಲ್ಲಿರುವಂತ ಡಕಾಯಿತರುಗಳು. ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ? ಅವ್ರ ಅಪ್ಪಂದ ಅದು, ಅವ್ರ ತಾತಂದ ಅದು. 11,000 ಎಕರೆ, 11,000 ಕೆರೆಗಳು, 10 ಲಕ್ಷ ಎಕರೆ, 10 ಲಕ್ಷ ಎಕರೆ ಇವ್ರ ಅಪ್ಪಂದ, ಇವ್ರ ತಾತಂದ. ಇವ್ರಿಗೆ ನಾವು ಬರ್ಕೊಟ್ಟಿದೀವ? ಹೆಂಗ್ ಮಾರ್ಕೊಂಡ್ರು? ಯಾವತ್ತಾರು ಪ್ರಶ್ನೆ ಮಾಡಿದಿರಾ ಮಾಧ್ಯಮಗಳು? ಜನ ಮಾಡಿದಿರಾ? ಅವ್ರು ಯಾರೋ ತಲೆಗೆ ಬಟ್ಟೆ ಇಲ್ದವರು 200 ಮನೆ ಕೊಡ್ತೀವಿ ಅಂತಂದ್ರೆ ಕೊಡಬೇಡಿ, ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾನೆ ಆ ಪಬ್ಲಿಕ್ ಟಿವಿ ರಂಗನಾಥ. 11,000 ಕೆರೆಗಳನ್ನ ನುಂಗವ್ರೆ ರಂಗನಾಥ. ನಿಂಗೆ ದಮ್ಮು ತಾಕತ್ತಿದ್ರೆ ನಿನ್ನ ಟಿವಿನಲ್ಲಿ ಕೇಳು, ನಾನ್ ಕೊಡ್ತೀನಿ ಡೀಟೇಲ್ಸು. ಇಲ್ಲ ನಿನ್ ಫ್ರೆಂಡ್ ಇದಾರಲ್ಲ ಸಿದ್ದರಾಮಯ್ಯ, ಫೋನ್ ಮಾಡಿ ಕೇಳು. ಏನೋ ನಿಜಾನ ಜಗದೀಶ್ ಹೇಳ್ತಾ ಇರೋದು? ಇದು ಜಗದೀಶ್ ವಕೀಲರು ಹೇಳ್ತಾ ಇರೋದು ನಿಜಾನ? ಕೇಳಿ ನೋಡಿ, ನಿಜಾನ ಹೇಳ್ತಾ ಇರೋದು. ಕರ್ನಾಟಕದಲ್ಲಿ 11,000 ಎಕರೆ ಕೆರೆ ಜಾಗ ನುಂಗಾಕಿದ್ದಾರೆ. 11,000 ಕೆರೆಗಳನ್ನ, 10 ಲಕ್ಷ ಎಕರೆ. ಬೆಂಗಳೂರಲ್ಲಿ 1,250 ಕೆರೆಗಳು, 70,000 ಎಕರೆ ಕೆರೆ ಜಾಗವನ್ನ ನುಂಗ್ದವರೆಲ್ಲ ಏನೋ ಈ ಭೂಮಿನಲ್ಲಿ ಬರ್ಕೊಟ್ಟಿದೀವ ಅವ್ರಿಗೆ. 70,000 ಎಕರೆ ನುಂಗ್ದವ್ರು ಯಾರು? ರಂಗನಾಥ್. ನಾನಂತೂ ಅಲ್ಲ, ಕರ್ನಾಟಕದ 7 ಕೋಟಿ ಜನ ಅಲ್ಲ. ಕೆಲ ಬೇವರ್ಸಿಗಳು, ಡಕಾಯಿತರುಗಳು, ರಾಜಕಾರಣಿಗಳ ಸೋಗಿನಲ್ಲಿ, ಭ್ರಷ್ಟ ಅಧಿಕಾರಿಗಳ ಸೋಗಿನಲ್ಲಿ ಡೂಪ್ಲಿಕೇಟ್ ದಾಖಲೆಗಳನ್ನ ಮಾಡ್ಕೊಂಡು ಕೆರೆಗಳನ್ನ ಮುಚ್ಚಿ ಬೆಂಗಳೂರಿನ ಕೆರೆಗಳನ್ನ ನುಂಗಾಕಿದ್ರು. ಅವ್ರ ಅಪ್ಪಂದ ಕೆರೆ, ಅವ್ರ ತಾತಂದ. ಕರ್ನಾಟಕ ಅವ್ರ ಅಪ್ಪಂದ ತಿನ್ನಾಕಕ್ಕೆ ಯಾವತ್ತಾದ್ರೂ ಕೇಳಿದಿರಾ? ಕೇಳಲ್ಲ. ಕೇಳಿದ್ರೆ ನಿಮ್ಮನ್ನು ಹೊರಡೆ ಹಾಕ್ಸ್ತಾರೆ, FIR ಹಾಕ್ಬಿಟ್ಟು. ಅಂತವ್ರೇ ನುಂಗಿರೋದು. ಅವ್ರು ಯಾರೋ ಬಡವ್ರಿಗೆ ಒಂದು 100 ಮನೆನೋ 50 ಮನೆನೋ ಕೊಡ್ತೀವಿ ಅಂತಂದ್ರೆ ಈ ಪಬ್ಲಿಕ್ ಟಿವಿ ರಂಗನಾಥ ಹೇಳ್ತಾನೆ, ವಿ ವಿಲ್ ಚಾಲೆಂಜ್ ಇನ್ ದಿಸ್ ಕೋರ್ಟ್ ಆಫ್ ದ ಲಾ. ಯಾವತ್ತಾದ್ರೂ ಬೆಂಗಳೂರಲ್ಲಿ 1,250 ಕೆರೆಗಳನ್ನ ನುಂಗಾಕವ್ರೆ. 70,000 ಎಕರೆ ಬೆಂಗಳೂರಲ್ಲಿ ಕಾಣೆಯಾಗಿದೆ. ಹೋಗು ಕೋರ್ಟಲ್ಲಿ ಕೇಸ್ ಹಾಕೋರು. ಪಬ್ಲಿಕ್ ಟಿವಿ ರಂಗನಾಥ್ ಹಾಕೋ ಕೋರ್ಟಲ್ಲಿ ಕೇಸು. ಕರ್ನಾಟಕದಲ್ಲಿ 11,000 ಕೆರೆ ನುಂಗಾಕವ್ರೆ. 11,000 ಕೆರೆ, 10 ಲಕ್ಷ ಕೆರೆ ಜಾಗ, 10 ಲಕ್ಷ ಎಕರೆ. ಹೋಗೋ ಕೋರ್ಟ್ಗೆ ಕೇಸ್ ಹಾಕು, ಹೋಗಿ ಉಳಿಸೋ ಅವ್ರು ನೋಡೋಣ. ಅವ್ರು ಯಾರು ಗೊತ್ತಾ ಹಾಕಿರೋದು? 1,000 ಕೋಟಿ, 1,400 ಕೋಟಿ ಈ ವಿಕೆಟ್ಗಳೇ ತಿಂದಿರೋದು. ನಿಂಗೆ ದಮ್ಮು ತಾಕತ್ತಿದ್ಯಾ ಕೇಳಕ್ಕೆ? ಕೇಳಿದ್ರೆ ಏನಿಲ್ಲ, ಮನೆ ಹತ್ರ ನಿನ್ ಮನೆಗೂ ನುಗ್ಗಿಸ್ತಾರೆ JCBಗಳನ್ನ, ಬುಲ್ಡೋಸರ್ನ. ಅಲ್ರಿ ಕೇಳೋರ್ನ ಕೇಳಲ್ಲ. ಈ ದೇಶದಲ್ಲಿ ತಲೆಗೆ ಬಟ್ಟೆ ಇಲ್ದವ್ರನ್ನ, ಆಮೇಲೆ ಕಾನೂನು ಗೊತ್ತಿಲ್ದವ್ರನ್ನ ಹಿಂಸೆ ಕೊಟ್ಟು ನೀವುಗಳೇ ಕೊಲ್ತೀರಲ್ಲ. ಏನ್ ತಪ್ಪು ಮಾಡಿದ್ದಾರೆ? ಬಡತನ, ಪಾವರ್ಟಿ ಇಸ್ ನಾಟ್ ಎ ಕ್ರೈಮ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ಈ ದೇಶದ ಸಂವಿಧಾನದ ಕೆಳಗಡೆ ಪಾವರ್ಟಿ ಇಸ್ ನಾಟ್ ಎ ಕ್ರೈಮ್. ಬಡತನ ಕ್ರೈಮ್ ಅಲ್ಲ. ಬಡತನ ನಮ್ಮ ಅದು 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 ಅವ್ರ ಹಣೆ ಬರ. ಬಡವರಾಗಿ ಹುಟ್ಟ ತಪ್ಪ, ಬಾಯಿಲ್ದಿರ ಮಾತಾಡ್ದಿರೋದು ಅವ್ರ ತಪ್ಪ. ಯಾವತ್ತಾದ್ರೂ ಪ್ರಶ್ನೆ ಮಾಡಿದಾರೆ ಡಕಾಯಿತರುಗಳನ್ನ? ಅವ್ರಿಗೆ ಕೊಡೋ 200 ಮನೆಗೆ ಎಷ್ಟು ದೊಡ್ಡ ಡಿಬೇಟ್ ಮಾಡ್ತಿರೋ? 10 ಲಕ್ಷ ಎಕರೆ ಕರ್ನಾಟಕದಲ್ಲಿ ಕೆರೆ ಜಾಗನ ತಿಂದಾಕಿ ಡಕಾಯಿತನ ಮಕ್ಕಳು, ಕನ್ನಡಿಗರು ಅಂತ ಹೇಳ್ಕೊಂಡು ತಿಂದಿರೋ ಅಂತ ಡಕಾಯಿತರು. ಅವ್ರು ಯಾರೋ ಬಾಂಗ್ಲಾದೇಶಿಗಳಲ್ಲ. ನಿಮ್ಗೆ ದಮ್ಮು ತಾಕತ್ತಿದ್ರೆ ಕೇಳ್ರೋ, ಎತ್ತಕಂಬರ್ರಿ ಅವ್ರನ್ನ, FIR ಹಾಕ್ಸಿ. ಯಾಕೆ ಮಾರಿದ್ರು, ಹೆಂಗ್ ತಿಂದ್ರು, ಇವ್ರ ಅಪ್ಪಂದ, ಇವ್ರ ತಾತಂದ. ಇವತ್ತು 200 ಮನೆನೋ 50 ಮನೆನೋ ಕೊಡ್ತೀವಿ ಅಂದ್ರೆ ಆ ಬಡಪಾಯಿಗಳಿಗೆ ಏನೋ ಡಿಬೇಟ್ ಮಾಡ್ತೀರಾ ಟಿವಿಗಳಲ್ಲಿ? ದೊಡ್ಡ ತಿಂದಿರೋ ಡಕಾಯಿತರುಗಳು ಆರಾಮಾಗಿ BMW ಓಡಾಡ್ತಾವ್ರೆ, ಬೆಂಜಲ್ ಓಡಾಡ್ತಾವ್ರೆ, ಮಿನಿಸ್ಟರ್ಗಳಾಗವ್ರೆ, MLAಗಳಾಗವ್ರೆ, 1,000 ಕೋಟಿ ಡಿಕ್ಲೇರ್ ಮಾಡವ್ರೆ.
ಅವ್ರನ್ನ ಕೇಳಕ್ಕೆ ನಿಮ್ಗೆ ದಮ್ಮು ತಾಕತ್ ಏನೂ ಇಲ್ಲ. ಆ ಬಡಪಾಯಿಗಳು ಆ ಬೆಳಗ್ಗೆ ಚಳಿನೆಲ್ಲ ಮಕ್ಕಳು ನಡುತ್ತಾ ಇದ್ರು, ನನ್ನ ಕಣ್ಣಲ್ಲಿ ನೀರು ಬಂತು ನೋಡ್ಬಿಟ್ಟು. ಇವನು ಡಿ ಕೆ ಶಿವಕುಮಾರ ಮನೆ ನುಗ್ಗಿಸ್ಬಿಟ್ನಲ್ಲಪ್ಪ ಬುಲ್ಡೋಸರ್ಗಳನ್ನ. ಇವ್ರ ಶಾಪ ತಟ್ಟಲ್ವಾ? ಲೇ, ಮೇಲೊಬ್ಬ ಇದನ್ನ ಕಣೋ, ನೀವು ನ್ಯಾಯ ಕೊಡ್ಲಿ ಬಿಡ್ಲಿ, ನೀವು ಅನ್ಯಾಯ ಮಾಡಿ, ಮಾಧ್ಯಮದವ್ರು ಅನ್ಯಾಯ ಮಾಡಿ, ಸರ್ಕಾರ ಅನ್ಯಾಯ ಮಾಡ್ಲಿ, ವಿರೋಧ ಪಕ್ಷದವ್ರು ಅನ್ಯಾಯ ಮಾಡ್ಲಿ, ಮೇಲೊಬ್ಬ ಇದನ್ನೇ ಕಣೋ, ಮೇಲೊಬ್ಬ ಇದ್ದಾನೆ, ಅವ್ನು ನ್ಯಾಯ ಕೊಟ್ಟೆ ಕೊಡ್ತಾನೆ. ಐ ಬಿಲೀವ್ ನನ್ನ ಬಿಲೀವ್ ಯಾವತ್ತೂ ಸುಳ್ಳಾಗಿಲ್ಲ, ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ. ಆ ಶಾಪ ಇದೆಯಲ್ಲ, ಕೋಗಿಲ್ ಶಾಪ ತಟ್ಟೆ ತಟ್ಟುತ್ತೆ. ಯಾರು ತಟ್ಟಬೇಕು? ಯಾರ್ಯಾರು ಇದಕ್ಕೆ ಸೋಗಿನಲ್ಲಿ ಇದ್ರು ನೋಡಿ, ಯಾರ್ಯಾರು ಷಡ್ಯಂತ್ರ ಮಾಡಿದಿರಾ, ಯಾರ್ಯಾರು ಅವ್ರ ಬಗ್ಗೆ ಕೀಳಾಗಿ ಮಾತಾಡಿದಿರಾ, ಯಾರ್ಯಾರು ಅವ್ರ ಜೀವನವನ್ನ ನಾಶ ಮಾಡ್ಬೇಕಂತಿದ್ದೀರಾ, ಯಾರ್ಯಾರು ಟಿವಿಲಿ ಕೂತ್ಕೊಂಡು ಅವ್ರನ್ನ ಪ್ರಾಣಿಗಳ ತರ ನೋಡಿದಿರಾ, ನಿಮ್ಮೆಲ್ಲರಿಗೂ ತಟ್ಟೆ ತಟ್ಟುತ್ತೆ. ಅದು ತಟ್ಟಿದಿರ ಅಂತೂ ಇರೋದಿಲ್ಲ. ವಾಟ್ ಯು ಥಿಂಕ್? ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇಲ್ಲ ಅನ್ಕೊಂಡಿದ್ದೀರಾ? ಖಂಡಿತ ಇದೆ. ನಾನೇ ಜೀವಂತ ಸಾಕ್ಷಿ. ನನಗೆ ಅನ್ಯಾಯ ಮಾಡೋದನ್ನ ಎಲ್ಲವನ್ನೂ ಅಷ್ಟೇನೆ, ಕೆಲಸ ಕಳ್ಕೊಂಡ, ಆರೋಗ್ಯ ಕಳ್ಕೊಂಡು, ಜೀವನ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ನಾನೇ ಜೀವಂತ ಸಾಕ್ಷಿ. ಯಾಕಂದ್ರೆ ನಾನು ನಂಬಿರೋದು ಆ ಮೇಲಿರುವಂತ ದಿವ್ಯ ಶಕ್ತಿನ. ನಾನು ಈ ಮನುಷ್ಯನೂ ನಂಬಿಲ್ಲ, ಈ ವ್ಯವಸ್ಥೆನೂ ನಂಬಿಲ್ಲ. ಈ ದೇಶದಲ್ಲಿರುವಂತ ಈ ಒಂದು ವಾಸನೆ ಬರುತ್ತೆ ನಮ್ಗೆ. ಯಾಕಪ್ಪ ಈ ದೇಶದಲ್ಲಿ ಇದ್ದೀವಿ? ದರಿದ್ರ ಇಲ್ಲ, ಡಕಾಯಿತರುಗಳು, ಭ್ರಷ್ಟಾಚಾರ ಮಾಡೋರು, ಆಮೇಲೆ ರೆಟ್ಟೆಬಿಸಮ್, ನೆಪೋಟಿಸಮ್, ಏನೇನ್ ಮಾಡ್ಬಿಟ್ಟಿದ್ದೀರಾ ಇವತ್ತು. ಬಡವರು ಬದುಕಕ್ಕಾಗತ್ತಾ? ಬಡವರು ನ್ಯಾಯ ಕೇಳಕ್ಕಾಗತ್ತಾ? ಬಡವರು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗತ್ತಾ? ಬಡವರು ಹೈಕೋರ್ಟ್ಗೆ ಹೋಗಕ್ಕಾಗತ್ತಾ? ರಂಗನಾಥ್ ಹೇಳ್ತಾನೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ. ರಂಗನಾಥ್, ನಿಂಗೆ ದಮ್ಮು ತಾಕತ್ತಿದ್ರೆ ಪಬ್ಲಿಕ್ ಟಿವಿ ಓನರ್ ಅಲ್ಲ ನೀನು? ಬೆಂಗಳೂರಲ್ಲಿ 1250 ಎಕರೆ ತಿಂದಾಕವ್ರೆ, ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಿಂಗೆ ದಮ್ಮು ತಾಕತ್ತಿದ್ರೆ ಕೋರ್ಟ್ಗೆ ಹೋಗಿ ಬಿಡ್ಸ್ಕೊಂಬರೋಣ. ನಿನ್ ಕೈಲಿ ಆಗಲ್ಲ. ಅದೇ ಆ ತಲೆಗೆ ಬಟ್ಟೆ ಇಲ್ದಿರುವಂತ ಕೋಗಿಲವ್ರ ಬಗ್ಗೆ ಬೆಳಗ್ಗೆಯಿಂದ ಸಂಗಡ ಕೂತ್ಕೊಂಡ್ ಬೇಕಾರೆ ಡವ್ ಹೊಡಿತೀಯ ಬೇಕಾರೆ ನೀನು. ಇದ ಒಬ್ಬ ಮನುಷ್ಯ ಮಾಡಂತ ಕೆಲಸ? ನಿನಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಹವಾಯಿ ಚಪ್ಪಲಿಟ್ಟು ಬೆಂಜ್, ಒಂದು ಸಮಯದಲ್ಲಿ ಹವಾಯಿ ಚಪ್ಪಲಿ ಇದ್ದಂತ ರಂಗನಾಥ್ ಇವತ್ತು ಬೆಂಜಲ್ಲಿ ಓಡಾಡ್ತೀರಾ. ದೇವ್ರ ಕೃಪೆ, ಚೆನ್ನಾಗಿರಿ, ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಂತ ಯಾವ್ದೋ ಬಿಜೆಪಿ ಪಾಲಿಟಿಕ್ಸ್ ಮಾಡಕ್ಕೋಸ್ಕರ ಯಾರೋ ಆ ಸಾಬರುಗಳನ್ನ, ತಲೆಗೆ ಬಟ್ಟೆ ಇಲ್ದವ್ರನ್ನ ನಾನ್ ಕಣ್ಣಾರ ನೋಡಿದೀನಿ. ಒಂದ್ ಮಗು ಚಳಿನಲ್ಲಿ ನಡ್ತಾ ಇತ್ತು ಆ ಕೋಗಿಲಲ್ಲಿ. ಏನ್ ಪಾಪ ಮಾಡಿ ಹುಟ್ಟಿದಾರೆ ಈ ಬಡವರು ಹೊಟ್ಟೆನಲ್ಲಿ ಅಂತ ನನಗೆ ಅನಿಸ್ತು. ನನ್ ಕಣ್ಣಲ್ಲಿ ನೀರು ಬಂತು. ನಿಮಗೆ ಮಾನವೀಯತೆ ಅಲ್ವಾ? ಇಲ್ಲಿ ಜಾತಿ ರಾಜಕಾರಣ ಮಾಡ್ತೀರಾ, ಮೈಗ್ರೇಷನ್ ರಾಜಕಾರಣ ಮಾಡ್ತೀರಾ, ವಲಸಿಗರ ರಾಜಕಾರಣ ಮಾಡ್ತೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ಬೇರೆ ಯಾವ್ದಾದ್ರು ದೇಶದಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ, ನಿಮ್ಗೂ ಕೂಡ ಆ ದೇಶದಲ್ಲಿ ಆತರ ನಡ್ಕೊಂಡ್ರೆ ನಿಮ್ ಕಣ್ಣಲ್ಲಿ ರಕ್ತ ಅಲ್ಲ, ನಿಮ್ ಕಣ್ಣಲ್ಲಿ ನೀರಲ್ಲ, ರಕ್ತ ಬರ್ತದೆ. ವಿ ನೋ ದ ಪೇನ್ ಆಫ್ ಎ ಮೈಗ್ರೆಂಟ್. ಮೈಗ್ರೆಂಟ್ ಆದನು ಹೆಂಗ್ ಜೀವನ ಮಾಡ್ತಾನೆ ಅಂತ ನಾನ್ ಕಣ್ಣಾರ ನೋಡಿದೀನಿ. ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್, ಬಟ್ ಐ ಫೆಲ್ಟ್. ನಿಮಗೆ ಬರೋಲ್ಲಲ್ರೋ? ನೀವು ಇವತ್ತು ಅವ್ನು ಯಾವನೇ ಆಗಿರ್ಲಿ, ದುಡ್ಡು ಮಾಡ್ಕೊಂಡು ಅವನ ಅಧಿಕಾರ ಇದೆಯಾ, ಅವನು ಬಾಲ ಇಟ್ಕೊಳೋದು. ಶೇಖ್ ಹಸೀನಾನ ಮಿಸ್ಟರ್ ಪಬ್ಲಿಕ್ ಟಿವಿ ರಂಗನಾಥ್, ಶೇಖ್ ಹಸೀನಾ 1 ವರ್ಷದಿಂದ ಇದ್ದಾಳೆ ಡೆಲ್ಲಿನಲ್ಲಿ. ಒಳ್ಳೆ ದೊಡ್ಡ ಬಂಗ್ಲೆ ಕೊಟ್ಟಿದ್ದಾರೆ ನಿಮ್ ಬಿಜೆಪಿ ಸರ್ಕಾರ, ನಿಮ್ ಮೋದಿ ಸರ್ಕಾರ. 600 ಜನ ಸೆಕ್ಯೂರಿಟಿ ಇದ್ದಾರೆ. ನಮ್ ದುಡ್ಡೋದು ಯಾವತ್ತಾದ್ರೂ ಕೇಳಿದ್ಯಾ? ಶೇಖ್ ಹಸೀನಾಗೆ ಕೇಸ್ ಹಾಕು, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕು, ಶೇಖ್ ಹಸೀನಾನ ಇಂಡಿಯಾ ಖಾಲಿ ಮಾಡಿಸಿ ಅಂತ. ನಿಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳ್ತಾನೆ ಎಷ್ಟು ವರ್ಷ ಬೇಕಿರ್ಲಿ ಅಂತ. ಯಾಕೆ ಶೇಖ್ ಹಸೀನಾನ ಮಡ್ಕೊಂಡಿದ್ದಾರೆ ಅದು ನಿನ್ಗೂ ಗೊತ್ತು, ನನಗೂ ಗೊತ್ತು. ಯಾಕಂದ್ರೆ ಬಂಡವಾಳ, ಬಾಂಗ್ಲಾದೇಶ ಎಲ್ಲ ಪ್ರೈಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಭಾರತದ ಬಂಡವಾಳಶಾಹಿಗಳು ಅಲ್ಲಿ ದುಡ್ಡು ಹಾಕಿದ್ದಾರೆ. ಆ ದುಡ್ಡಲ್ಲಿ ಲಾಕ್ ಆಗಿದೆ. ಶೇಖ್ ಹಸೀನಾ ಪ್ರೊಟೆಕ್ಟ್ ಮಾಡಿದ್ರೆ ಯಾವತ್ತಾದ್ರೂ ದುಡ್ಡು ವಾಪಸ್ ಬರುತ್ತೆ ಅಂತ ಇಲ್ಲಿನ ಸರ್ಕಾರ ನಡೆಸ್ತವ್ರಿಗೆ ಗೊತ್ತಿದೆ. ಅದೇ ಶ್ರೀಮಂತ ಶೇಖ್ ಹಸೀನಾಗೆ ಡೆಲ್ಲಿನಲ್ಲಿ ಬಂಗ್ಲೆ ಕೊಟ್ಟು ಹಾಕ್ರೋ, ಕೇಸ್ ಹಾಕ್ರೋ, ಕಳ್ಸ್ರಿ ಅವಳನ್ನ, ಶೇಖ್ ಹಸೀನಾನ ಇಂಡಿಯಾ ಬಿಟ್ಟು ಕಳ್ಸ್ರಿ. ನಿಮ್ ದಮ್ಮು ತಾಕತ್ತಿಲ್ಲ, ಕೇರ್ ಮಾಡಲ್ಲ ಮೋದಿ ನಿಮ್ಗೆ. ಇದು ತಲೆಗೆ ಬಟ್ಟೆ ಇಲ್ದವ್ರನ್ನ ನೀವ್ ಏನ್ ಬೇಕಾದ್ರೆ ಅನ್ಬೋದು. ನೀವು ಭಾಷೆ ಹೆಸರಲ್ಲಿ ಬೈಬೋದು ಅವ್ರನ್ನ. ಕನ್ನಡಿಗರಲ್ಲ, ವಲಸಿಗರು ಅಲ್ರೋ. ನಾನು ಹೇಳೋದಿಲ್ಲ, ಬೆಂಗಳೂರಲ್ಲಿ ಕೆಂಪೇಗೌಡರ ಕೆರೆಗಳನ್ನ 1250 ಕೆರೆ, 70,000 ಎಕರೆ ಕೆರೆ ಜಾಗನ ನುಂಗಾಕ್ದವ್ರು ಕನ್ನಡಿಗರು ಸೋಗರ್ ಇರುವಂತ ಡಕಾಯ್ತರು. ಯಾವತ್ತನ ದಮ್ಮು ತಾಕತ್ತಿದ್ರೆ ಕೇಳ್ರಲ್ಲೇ, ಕೇಳ್ರಿ. ನಾನ್ ಕೊಡ್ತೀನಿ ದಾಖಲೆ ಏನ್ ಕೊಡೋದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೇ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಇಟ್ಸ್ ಆನ್ ರೆಕಾರ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಕರ್ನಾಟಕದಲ್ಲಿ 11,000 ಎಕರೆ ನುಂಗಾಕಿದ್ದಾರೆ. ನಿಮ್ದು ಇದೇ ಸೋಕಾಳ್ ಕನ್ನಡಿಗರ ಸೋಗಿನಲ್ಲಿರುವಂತ ಡಕಾಯಿತರುಗಳು. ನಿಮ್ಗೆ ದಮ್ಮು ತಾಕತ್ತಿದ್ರೆ ಬರಿಯಪ್ಪ, ಬರೀ. ಕರ್ನಾಟಕ ಫ್ಲಾಗ್ ಹಾಕೊಂಡು ಕನ್ನಡಿಗರು ಕೊಟ್ಟಿಲ್ಲ, ಯಾರೋ ಕೇರಳ ಅವ್ರು ಕೊಟ್ಟರಂತೆ. ಇದೇ ಕನ್ನಡಿಗರ ಸೋಗಿನಲ್ಲಿ ಇರುವಂತ ಡಕಾಯಿತರುಗಳು ಮಾರಾಟ ಮಾಡಿದ್ದಾರೆ. ದಮ್ಮು ತಾಕತ್ತಿದ್ರೆ ಅವ್ರ ಕತ್ತನ್ ಪಟ್ಟೆ ಕೈ ಹಾಕಿ ಕಾನೂನು ಕ್ರಮ ಜರುಗಿಸಿ. ನಾನು ರಂಗಣ್ಣಂಗೂ ಹೇಳೋದು, ಏನೋ ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಬಡ್ಕಂತ ಇದ್ರಲ್ಲ, ನೀವೆಲ್ಲರಿಗೂ ಹೇಳೋದಂತಂದ್ರೆ ನಿಮಗೆ ನೈತಿಕತೆ ಇದ್ರೆ ಯಾವನ್ ನುಂಗಿದಾರೋ ಅವ್ರನ್ನ ಹೇಳ್ಕೊಂಬನ್ನಿ. ಅದು ಬಿಟ್ಟು ಆ ತಲೆಗೆ ಬಟ್ಟೆ ಇಲ್ದಂತ ಬಡಪಾಯಿಗಳನ್ನ
ಅವ್ರ ಜೀವನವನ್ನ ಬೀದಿಗೆ ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಬುಲ್ಡೋಸರ್ ನುಗ್ಸಿದ್ದಾರೆ. ಎಂತ ವಿರೋಧಿ ಆದ್ರೂ ಕೂಡ, ವಿರೋಧ ದೇಶದಾದ್ರೂ ಕೂಡ ಬುಲ್ಡೋಸರ್ ನುಗ್ಸಲ್ಲ. ಈ ಪಾಪವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಅನುಭವಿಸ್ತಾರೆ ಅವರು. ಸಿದ್ದರಾಮಯ್ಯ ಇದ್ರಲ್ಲಿ ಏನು ಪಾಲಿಲ್ಲ ಪಾಪ. ನನ್ಗನ್ಸಿದ್ದು ಏನೋ ಆ ವ್ಯಕ್ತಿ ಸಿದ್ದರಾಮಯ್ಯನ ಪಾಲಿಲ್ಲ. ಸಿದ್ದರಾಮಯ್ಯನ ಕೆಳಗಡೆ ಇರುವಂತ ಆ ಮನುಷ್ಯ ರೂಪದಲ್ಲಿರುವಂತ ನರ ರಾಕ್ಷಸರ ಕೆಲಸ ಇದೆಲ್ಲ. ಇದು ಸಿದ್ದರಾಮಯ್ಯನಲ್ಲ. ಸಿದ್ದರಾಮಯ್ಯ ಈ ತರ ಎಲ್ಲ ಆಸೆ ಬೆಳೋದು, ಈ ತರ ಎಲ್ಲ ಪಾಪದ ಕೆಲಸ ಮಾಡಕ್ ಹೋಗಲ್ಲ. ಬುಲ್ಡೋಸರ್ ನುಗ್ಸೋ ಪಾಪದ ಕೆಲಸ ಖಂಡಿತವಾಗಿ ಸಿಎಂ ಸಿದ್ದರಾಮಯ್ಯ ಮಾಡಲ್ಲ, ಮಾಡೋದು ಇಲ್ಲ, ಮಾಡಿಲ್ಲ ಅಂತ ಅನ್ಕಂತೀನಿ. ಬಟ್ ಪಾಪ ಯಾರನ್ನೂ ಬಿಟ್ಟಿಲ್ಲ, ಕರ್ಮ ಯಾರನ್ನೂ ಬಿಟ್ಟಿಲ್ಲ. ಅವ್ರ ಶಾಪ ನಿಮಗ್ ತಟ್ಟದೇ ಇರಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟದೇ ಇರಲ್ಲ. ಯಾರು ನುಗ್ಗಿಸ್ತೀರಿ ಅವ್ರಿಗೆ ತಟ್ಟದೇ ಇರಲ್ಲ. ಒಂದಲ್ಲ ಒಂದ್ ದಿವಸ ನೀವು ಕೂಡ ಅನುಭವಿಸ್ತೀರಾ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಒಂದಂತೂ ನಿಜ, ಬೇರೆಯವ್ರನ್ನ ಅಣಗ್ಸಕ್ ಮುಂಚೆ, ಬೇರೆಯವ್ರನ್ನ ವಲಸಿಗರು ಅನ್ನಕ್ ಮುಂಚೆ ಒಂದು ಸತಿ ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ಸತಿ ಯೋಚನೆ ಮಾಡಿ. ನಿಮ್ಮ ಹೆಂಡ್ರು ಮಕ್ಕಳನ್ನ, ನಿಮ್ಮ ಮಕ್ಕಳು ಪುಟ್ಟು ಮಕ್ಕಳು ಚಳಿನಲ್ಲಿ ನಡುಕ್ತಾ ಇದ್ರೆ, ನಿಮ್ಮ ಮನೆ ಬುಲ್ಡೋಸರ್ ಹಾಕ್ಬಿಟ್ಟಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಖಂಡಿತ. ಒಮ್ಮೆ ಜಸ್ಟ್ ಫೀಲ್ ಫಾರ್ ಇಟ್, ಫಾರ್ ಎ ಮಿನಿಟ್ ಫೀಲ್ ಫಾರ್ ಇಟ್. ನೋ ಬಡಿ ಇಸ್ ಪರ್ಮನೆಂಟ್ ಇಯರ್. ಅಟ್ಲೀಸ್ಟ್ ಫೀಲ್ ಫಾರ್ ಹ್ಯುಮ್ಯಾನಿಟಿ. ಮಾನವೀಯತೆ ಬಿಟ್ಟು ಬದುಕಬೇಡಿ. ನಾನು ಇಷ್ಟೇ ಕೇಳೋದು. ನಾನು ಎಲ್ಲರಿಗೋಸ್ಕರ ಫೈಟ್ ಮಾಡ್ತೀನಿ. ಬಟ್ ನಾನು ಇಲ್ಲೂ ಕೂಡ ನಾನು ಜಾತಿ, ಧರ್ಮ, ಕನ್ನಡಿಗ, ವಲಸಿಗ ಖಂಡಿತ ಬಳಸಿಲ್ಲ ನಾನು. ಯಾಕಂದ್ರೆ ಸೃಷ್ಟಿಕರ್ತ ಯಾವುದೇ ಮೇಲೆ ಇರೋನು ನಮ್ಮನ್ನ ಭೇದ ಭಾವ ಮಾಡಿಲ್ಲ. ನೀವೆಲ್ಲ ಹೆಂಗ್ ಭೇದ ಭಾವ ಮಾಡ್ತೀರಾ? ನೀವ್ ಹೆಂಗ್ ಮಾಡ್ತೀರಾ? ಹೆಂಗ್ ಮನ್ಸು ಬರುತ್ತಾ ನಿಮ್ಗೆಲ್ಲರಿಗೂ? ನಿದ್ದೆ ಬರುತ್ತಾ ಇದೆಲ್ಲ ಮಾಡಿ? ಈ ಪಾಪವನ್ನ ಮಾಡಿ ನಿದ್ದೆ ಬರ್ತದ? ಅದೆಲ್ಲ ನಿಮ್ ಹೆಂಡ್ರು ಮಕ್ಕಳಿಗೆ ತಟ್ಟದೆ. ಯಾವನು ಬುಲ್ಡೋಸರ್ ನುಗ್ಸ ನೋಡಿ, ಅವನ ಹೆಂಡ್ರು ಮಕ್ಕಳು ತಟ್ಟುತ್ತೆ. ಅವ್ನ್ ಸದಾಶಿವನಗರದಲ್ಲಿ ಇರ್ಲಿ, ಕೈಲಾಸದಲ್ಲಿರ್ಲಿ, ಆ ಪಾಪ ಅವನ ಮನೆಗೆ ಅವನಿಗೆ ಹುಡ್ಕೊಂಡು ಹೋಗುತ್ತೆ, ತಟ್ಟುತ್ತೆ. ನಾನು ನೋಡಿದ್ದೀನಿ. ಯಾವ ಪಾಪನು ಯಾರನ್ನೂ ಬಿಡೋದಿಲ್ಲ. ಓಕೆ, ಮಾನವೀಯತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಮಾನವೀಯತೆಯನ್ನ ಕನ್ನಡಿಗ ಅನ್ನೋ ಹೆಸರಲ್ಲಿ, ವಲಸಿಗ ಅನ್ನೋ ಹೆಸರಲ್ಲಿ, ನಾವು ನಮ್ಮವರು ಅನ್ನೋ ಹೆಸರಲ್ಲಿ ಅಲ್ಲ ಹೇಳ್ತೀನಲ್ಲ, ಅವನಮ್ಮವ ಬಸವಣ್ಣ ಹೇಳಿದ್ದು. ನಾನು ಹೇಳಿಲ್ಲ ಮಾತನ್ನ, ಬಸವಣ್ಣ ಹೇಳಿದ್ದು. ಒಂದ್ ನಿಮಿಷ ಆ ಪುರಾತನ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿರೋ ಮಾತನ್ನ ಒಂದ್ಸತಿ, ಅವನಮ್ಮವ ಎಲ್ಲರೂ ನಮ್ಮವರೇ ಅಂದಿದ್ದು ಬಸವಣ್ಣ. ನಾಚಿಕೆ ಆಗಲ್ಲ ನಿಮ್ಗೆ? ಆ ಮಣ್ಣಲ್ಲಿ ಹುಟ್ಟಿ ನಾವು ನಮ್ಮವರು, ಅವ್ರ ಪರ್ಕೀರಂತಲೇ ನಿಮ್ಮನ್ನ ಹಾಳು ಮಾಡಿರೋ ಇಲ್ಲಿರೋಂಥ ಭ್ರಷ್ಟರು. ಬಾಂಗ್ಲಾದೇಶಿಗಳು ಅಲ್ಲ, ಪಾಕಿಸ್ತಾನಿಗಳು ಅಲ್ಲ, ಆ ಕೋಗಿಲು ಪಾಪ ತಲೆಗೆ ಬಟ್ಟೆ ಇಲ್ದಿರೋ ಬಡವರಂತೂ ಖಂಡಿತ ಅಲ್ಲೇ ಅಲ್ಲ. ನಿಮ್ಮನ್ನೆಲ್ಲ ಹಾಳು ಮಾಡಿರೋ ಇಲ್ಲಿರೋ ಭ್ರಷ್ಟರು, ಭಾರತದಲ್ಲಿ ಕೂತ್ಕೊಂಡಿರುವಂತ ಬೇವರ್ಸಿಗಳು, ಬಡವರಲ್ಲ, ತಲೆಗೆ ಬಟ್ಟೆ ಇದ್ದವರಲ್ಲ, ಖಂಡಿತ ಅಲ್ಲ. ನನ್ನ ಮನಸ್ಸು ತಾಳದ ಮಾತಾಡ್ತಾ ಇದ್ದೀನಿ. ಅಲ್ಲ, ಇವತ್ತಾದ್ರೂ ಮಾನವೀಯತೆಯಿಂದ ಬದುಕಿ. ಮೀಡಿಯಾ ಇರೋದು ಸುಳ್ಳನ್ನು ಪ್ರಚಾರ ಮಾಡಕ್ಕಲ್ಲ. ಮೀಡಿಯಾ ಇರೋದು ಸಮಾಜಕ್ಕೆ ನ್ಯಾಯ ಕೊಡ್ಸಕ್ಕೋಸ್ಕರ. ಮೀಡಿಯಾ ಇರೋದು ಜನರ ಧ್ವನಿ ಆಗಕ್ಕೋಸ್ಕರ. ಮೀಡಿಯಾ ಇರೋದು ಮಾಫಿಯಾ ನಡ್ಸಕ್ಕಲ್ಲ. ಶೇಖ್ ಹಸೀನಾಗೆ 1 ವರ್ಷದಿಂದ ಮನೆ ಕೊಟ್ಟು, ಬಂಗ್ಲೆ ಕೊಟ್ಟು, ಸೆಕ್ಯೂರಿಟಿ ಕೊಟ್ಟು, ಮೋದಿ ಕೊಟ್ಟರು ಸೆಕ್ಯೂರಿಟಿ ಕೊಟ್ಟು ಊಟ ಆಗ್ತಾ ಇದ್ರಲ್ಲ. ಯಾವತ್ತಾದ್ರೂ ಯಾವ್ದಾರ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿ ಅವಳನ್ನ ಹೊರಗಡೆ ಹಾಕಿ ಅಂತ ಕೇಳೋಂತ ದಮ್ಮು ತಾಕತ್ತು ಪಬ್ಲಿಕ್ ಟಿವಿ ರಂಗನಾಥ್ಗಾಗಿರ್ಬೋದು, ಬೇರೆ ಮಾಧ್ಯಮಗಳಿಗಾಗಿರ್ಬೋದು, ಇವತ್ತು ಕನ್ನಡಿಗ ಅಂತ ಹೇಳ್ಕೊಳೋ ಅಂತ ವ್ಯಕ್ತಿಗಳಾಗಿರ್ಬೋದು. ಒಂದಾಗಿ ಬಾಳೋ ಅಂತ ಹೇಳಿರ್ತಾರೆ. ಬಸವಣ್ಣ ಹೇಳಿದ್ದು ಅವನಮ್ಮ. ಇದು ನಾನು ಹೇಳಿಲ್ಲ. ಜೈ ಭಾರತ ಜನನೀಯ ತನು ಜಾತೆ, ಜೈ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲೋ ಉಟ್ಕೊಂಬಂದ್ರಿ ನೀವೆಲ್ಲ, ಕೋತಿ ನನ್ ಮಕ್ಳು. ಎಲ್ಲಿಂದ ಉಟ್ಕೊಂಬಂದ್ರಿ ನೀವು? ನಾನು ಹೇಳಿಲ್ಲ ಇದನ್ನ. ರಾಷ್ಟ್ರಕವಿ ಕುವೆಂಪು ಹೇಳಿರೋದು, ಜೈ ಭಾರತ ಜನನೀಯ ತನು ಜಾತೆ, ಜೈ ಹೇ ಕರ್ನಾಟಕ ಮಾತೆ. ನೀನೇ ಭಾರತ ಮಾತೆಯ ಮಗಳು ನೀನು. ಕರ್ನಾಟಕ ಸರ್ವ ಜನಾಂಗದ ಶಾಂತಿ ತೋಟ. ಎಲ್ಲೋ ಇದ್ದೀರಾ ನೀವಲೇ? ಆ ಕುವೆಂಪು ಎಲ್ರೋ? ಅವ್ರ ಮಾತುಗಳೆಲ್ಲೋ? ಆ ಕನ್ನಡ ಶಾಲಾ ಹಾಕೊಂಡು ನೀವು ಮಾಡ್ತಾರ ಕೆಲಸ ಏನ್ರೋ? ಕುಮಾರಸ್ವಾಮಿ ಹೇಳ್ಕೊಟ್ನಾ ಇದನ್ನೆಲ್ಲ ಮಾಡ್ರಿ ಅಂತ? ಬಿಜೆಪಿ ಹೇಳ್ಕೊಟ್ರ? ನೀವು ಉದ್ಧಾರ ಅಂತೂ ಆಗಲ್ಲ. ಎಲ್ಲಿವರೆಗೂ ಈ ಭಾಷೆ, ಧರ್ಮ, ಜಾತಿನಲ್ಲಿ ನಿಮ್ಮನ್ನು ನೀವು ಒಡ್ಕೊಂತೀರೋ ಖಂಡಿತ ಈ ಸಮಾಜ ಆಗಿರ್ಬೋದು, ಈ ಕರ್ನಾಟಕ ಆಗಿರ್ಬೋದು, ಈ ಭಾರತ ಆಗಿರ್ಬೋದು, ಯಾರು ನೀವು ಉದ್ಧಾರ ಆಗಲ್ಲ. ಬರೀ ನಿಮ್ಮನ್ನ ಆಳೋದು ಯಾರು ಗೊತ್ತಾ? ಆವತ್ತು ಬ್ರಿಟಿಷರು, ಇವತ್ತು ಭ್ರಷ್ಟರು. ಅವತ್ತು ಬ್ರಿಟಿಷರು 360 ವರ್ಷ ಆಳಿದ್ರು. ಯಾಕೆ ಅಂದ್ರೆ ನಿಮ್ಮಲ್ಲಿ ಯೋಗ್ಯತೆ ಇರಲಿಲ್ಲ ಒಗ್ಗಟ್ಟಲ್ಲಿ ಹೋರಾಟ ಮಾಡಕ್ಕೆ. ಇವತ್ತು ಅಷ್ಟೇ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಒಡೆದಾಳ್ತಾ ಇರೋರು ಇಲ್ಲಿನ ಬೇವರ್ಸಿ ಭ್ರಷ್ಟರು. ಅವ್ರನ್ನ ಐಡೆಂಟಿಫೈ ಮಾಡಿ. ಖಂಡಿತ ಹೇಳ್ತೀನಿ, ಆ ಯಲಂಕ ಬಡಪಾಯಿಗಳಂತೂ ನಿಮ್ಮನ್ನ ಖಂಡಿತ ಲೂಟಿ ಮಾಡಿಲ್ಲ. ನಿಮ್ಮನ್ನ ಲೂಟಿ ಮಾಡಿರೋರು, ನಿಮ್ ಜೊತೆಲಿರೋರು, ನಿಮ್ಮ ಹತ್ರ ಓಟ್ ತಗೊಂಡವರು, ನಿಮ್ ಟ್ಯಾಕ್ಸ್ ಅನ್ನ ತಗೊಂಡವರು, 1000 ಕೋಟಿ ಡಿಕ್ಲೇರ್ ಮಾಡಿರೋರು, ನಿಮ್ಮನ್ನ ಭಾಷೆ, ಧರ್ಮದ, ಪಕ್ಷದ ಹೆಸರಲ್ಲಿ ಹೊಡಿತಾ ಇರೋರು, ಆ ಬೇವರ್ಸಿಗಳೇ ನಿಮ್ಮ ದುಶ್ಮನ್ಗಳು. ಅದು ಬಿಟ್ರೆ ಆ ಕೋಗಿಲು ಬಡವರು ಮತ್ತಿನ್ಯಾರೋ ಖಂಡಿತ ಅಲ್ಲಪ್ಪ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಬಿಡಿ, ನನ್ಗೇನು ಆಗ್ಬೇಕಾಗಿಲ್ಲ. ಬಟ್ ಒನ್ ಥಿಂಗ್ ಇಸ್ ದೇರ್, ವಿ ಶುಡ್ ನಾಟ್ ಲೂಸ್ ಹ್ಯುಮ್ಯಾನಿಟಿ.
ನನ್ಗೆ ಆ ಮಕ್ಳಿಗೆ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ನೀವು ನೆವರ್ ಫೆಲ್ಟ್ ಅಲ್ಲ ನಿಮ್ಮ ಮಕ್ಕಳು ಬೀದಿನಲ್ಲಿದ್ದು ನಿಮ್ಮ ಮನೆಗೆ ಯಾವ ಸರ್ಕಾರ ಬುಲ್ಡೋಸರ್ ನುಗ್ಸಿ ನೀವು ಅನಾಥರಾಗಿ ನಿಮ್ಮ ಸಾಮಾನೆಲ್ಲ ಚಿಲ್ಲಿಯಾಗಿ ನಿಮ್ಮ ಜೇಬಲ್ ದುಡ್ಡಿಲ್ಲ, ಭವಿಷ್ಯ ಗೊತ್ತಿಲ್ಲ, ನಿಮ್ಮ ಮಕ್ಕಳು ಊಟ ಕೇಳಿದಾಗ ಏನ್ ಕೊಡ್ಬೇಕು ಅಂತ ಗೊತ್ತಿಲ್ಲ ಅಂತ ಪರಿಸ್ಥಿತಿಲಿ ಒಮ್ಮೆ ನೀವು ಬಂದು ನಿಂತ್ಕೊಂಡಾಗ ನಿಮ್ಗೆ ಅವ್ರ ಬಾಧೆ ಅರ್ಥ ಆಗತ್ತೆ. ಅಲ್ಲಿವರೆಗೂ ತುಂಬಾ ದಿನ ಮುಂದೆ ಹೊಟ್ಟೋಗಿರ್ತದೆ. ಓಕೆ, ಬೇಜಾರ್ ಮಾಡ್ಕೊಂಬೇಡಿ, ಮನದಾಳದ ಮಾತುಗಳು ಹೇಳ್ತಾ ಇದ್ದೀನಿ. ಬೇವರ್ಸಿಗಳು ನಮ್ಮನ್ನ ಹಾಳು ಮಾಡ್ತಾರೆ. ಇಲ್ಲಿರುವಂತ ಭ್ರಷ್ಟರು 360 ವರ್ಷ ಆಳದವರು ಬ್ರಿಟಿಷರು, ಅಂದು ಬ್ರಿಟಿಷರು ಇಂದು ಭ್ರಷ್ಟರು. ಓಕೆ, ಅರ್ಥ ಮಾಡ್ಕೊಳ್ಳಿ. ಕುವೆಂಪು ಮಾತುಗಳನ್ನ ಒಂದ್ಸತಿ ಮೆಲ್ಕಾಕೊಳ್ಳಿ. ಕುವೆಂಪು ಮಾತನ್ನ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಮ್ಮ ಸಮಾಜವನ್ನ ಹೊಡಿಲಿಕ್ಕೆ, ರಾಜ್ಯವನ್ನ ಹೊಡಿಲಿಕ್ಕೆ, ದೇಶವನ್ನ ಹೊಡಿಲಿಕ್ಕೆ ಕುತಂತ್ರಿಗಳು ಬಳಸ್ತಾ ಇರುವಂತ ಆಯುಧವೇ ಒಡೆದು ಆಳೋನ್ನ ನೀತಿನ. ಇನ್ನೇನು ಹೊಡಿಯಕ್ ಹೋಗ್ಬಿಡಿ, ಎಲ್ಲಾರ ಮನ್ಸು ಒಡೆದೋಗಿದೆ. ಇನ್ನೇನು ಹೊಡಿಯಕ್ ಹೋಗ್ಬಿಡಿ. ಏನಿದೆ, ಏನ್ ಬಿಟ್ಟಿದ್ದೀರಾ ಇನ್ನು ಹೊಡಿಯೋದನ್ನ? ಎಲ್ಲ ಹೊಡೆದೋಗಿದೆ. ಓಕೆ, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.